ನಮಸ್ಕಾರ ಅಂಕಲ್. ನಮಸ್ಕಾರ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿರಯೋ ನೀತಿಪ್ರದಾಯ ಜ್ಞಾನಪ್ರದಾಯ ಉದಾಸುರ ಸೌಖ್ಯ ದುಃಖ ಸತ್ಕಾರಣಾಯ Looks like we lost TSR briefly. It's frozen, no? Yeah. ಹೇಳ್ತಿದ್ಯಾ? ಇವಾಗ ಕೇಳ್ಸತ್ತೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 19ನೇ ಅಧ್ಯಾಯದಲ್ಲಿ 119ನೇ ಶ್ಲೋಕದಿಂದ 165ನೇ ಶ್ಲೋಕದಲ್ಲಿದ್ದು ಈ ದ್ರೌಪದಿ ಸ್ವಯಂವರವಾಗಿರ್ತಕ್ಕಂಥನ ಬಿಟ್ಟು ವಿಸ್ತಾರವಾಗಿ ಹೇಳ್ತಾರೆ. ಅದಲ್ಲಿ ಕೆಲವು ವಿಷಯಗಳ ಮಾತ್ರ ನಾನು ನಿಮಗೆ ಹೇಳ್ತೇನೆ. ರಾಜನ್ಯ ಮಂಡಲ ಉದ್ದೇಶ್ಯ ಸುಪೂರ್ಣಮತ್ರ ಕೃಷ್ಣಾಂ ಪ್ರಗಕ್ಷ್ಯ ಸಹಜ ಪ್ರಗೀತ ಮಾಲಾಂ. ಹಾಗೆ ಏನಾಯ್ತು ಅಂತಂದ್ರೆ, ಕೃಷ್ಣ ಅಂತ ಹೇಳಿದ್ರೆ ದ್ರೌಪದಿ ಅಂತ ಅರ್ಥ, ಕೃಷ್ಣ ಅಂತ ಹೇಳಿದ್ರೆ ಪರಮಾತ್ಮ ಕೃಷ್ಣ ಅಂತ ಅರ್ಥ. ಆಗ ದ್ರುಪದ ರಾಜನ ಇರ್ತಕ್ಕಂಥ ಅವನ ಅರಣ್ಮನೆಯಲ್ಲಿ ಪಾಂಡವರಾಗಿರ್ತಕ್ಕಂಥವರು ಇನ್ನು ಅನೇಕ ರಾಜರ ಇರ್ತಕ್ಕಂಥವ್ರೆಲ್ಲ ಬಂದು ಸೇರಿರೋ ಕಾಲದಲ್ಲಿ ಏನಾಯ್ತು ಅಂದ್ರೆ, ಆಗ ಈ ದ್ರುಪದ ರಾಜನ ಮೊದಲ ಮಗನ ಇರ್ತಕ್ಕಂಥ ದೃಷ್ಟದ್ಯುಮ್ನ ಇರ್ತಕ್ಕಂಥ ಏನು ಅಂದ್ರೆ, ಕೃಷ್ಣಾಂ ಪ್ರಯೋಗ್ಯ ಸಹಜ ಪ್ರಗೀತ ಮಾಲಾಂ, ಕೈಲಿ ಒಂದು ಮಾಲೆಯ ಇರ್ತಕ್ಕಂಥ ಇಟ್ಟಿರ್ತಕ್ಕಂಥ ತನ್ನ ತಂಗಿಯ ಇರ್ತಕ್ಕಂಥ ದ್ರೌಪದಿಯ ಇರ್ತಕ್ಕಂಥವನ್ನ ಆ ರಾಜಸಭೆಯ ಇರ್ತಕ್ಕಂಥ ಅದಕ್ಕೆ ಕರ್ಕೊಂಡು ತಾಂಶ ಪ್ರದರ್ಶ ಸಕಲಾನ್ಯ ಸಹ ಉತ ಶಾಂಶ ಚಾಪಂಚ ತತ್ಪ್ರತಿ ನಿಧಾಯ ಸಪಂಚತ್ರಾಣ. ಹಾಗೆಂತ ಹೇಳಿ ಅಲ್ಲಿರ್ತಕ್ಕಂಥ ಒಂದೊಂದು ರಾಜರ ಇರ್ತಕ್ಕಂಥವ್ರು ಯಾವ ದೇಶದ ರಾಜರು, ಅವ್ರ ಪರಾಕ್ರಮ ಇರ್ತಕ್ಕಂಥದ್ದು ಏನು ಇತ್ಯಾದಿಗಳ ಇರ್ತಕ್ಕಂಥದ್ದು ಆ ಡೀಟೇಲ್ಸ್ ಆಗಿರ್ತಕ್ಕಂಥದ್ದನ್ನೆಲ್ಲ ದ್ರೌಪದಿ ಆಗಿರ್ತಕ್ಕಂಥವಳಿಗೆ ಅವರ ಅಣ್ಣನ ಇರ್ತಕ್ಕಂಥ ಹೇಳ್ತಾ ಇದ್ದ. ಆಗ ಬಂದು ಏನಾಯ್ತು ಅಂತಂದ್ರೆ, ಹೇಳ್ಬಿಟ್ಟು ಅವ ಹೇಳಿದ, ಎಲ್ಲ ಹೇಳಿ ಆದ್ಮೇಲೆ ಆ ರಾಜರಿಗೆ ಒಂದು ಹೇಳಿದ, ಏತೇನ ಕಾರ್ಮುಖ ವರೇಣ ತರೂಪ ನೀವೊಂದು ಮತ್ಸ್ಯಾಭಾಷ ಬುಧಕ್ಕೆ ಪ್ರತಿ ವೀಕ್ಷೆ ಏನ. ನೋಡ್ರಿ, ನೀವೇನ್ ಮಾಡ್ಬೇಕು ಅಂತಂದ್ರೆ, ನನ್ನ ತಂಗಿ ನಿಮ್ಮನ್ನ ಬಂದು ಸ್ವೀಕಾರ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಒಂದು ಮರ ಇದೆ, ಆ ಮರದ ಮೇಲೆ ಒಂದು ಮೀನಿದೆ, ಆ ಮೀನ ಇರ್ತಕ್ಕಂಥದ್ದು ಪ್ರತಿಬಿಂಬ ಇರ್ತಕ್ಕಂಥದ್ದು ಇಲ್ಲಿ ಕೆಳಗಿರ್ತಕ್ಕಂಥ ನೀರ್ಲಿ ಬೀಳ್ತಾ ಇದೆ. ಆ ನೀರ್ಲಿ ಇರ್ತಕ್ಕಂಥ ನೀರ್ನ ನೋಡಿ ನೀವು ಬಿಡಿಬೇಕು. ಮೇಲಿರ್ತಕ್ಕಂಥ ಮತ್ಸ್ಯ ಇರ್ತಕ್ಕಂಥ ಅದ್ರ ಬಿಡಿದ್ರೆ ಅವಳು ಸ್ವೀಕಾರ ಮಾಡಾಳು ಎಂಬುದಾಗಿ ಇದು ಕಂಡೀಷನ್ ಎಂಬುದಾಗಿ ಅವ ದೃಷ್ಟದ್ಯುಮ್ನ ಇರ್ತಕ್ಕಂಥ ಹೇಳಿದ. ಅದಕ್ಕೆ ಬಡುತ್ತೆ ಇತ್ಯತ್ರ ವಾಕ್ಯಸ್ತು ಸರ್ವ ನರೇಂದ್ರ ಪುತ್ರಾಹ. ಆಗ ಅನೇಕ ರಾಜರ ಇರ್ತಕ್ಕಂಥವ್ರ ಮಕ್ಕಳ ಇರ್ತಕ್ಕಂಥವ್ರು ಪ್ರಿನ್ಸಿಪಲ್ ಕೇಳಿ ನಾ ಮಾಡ್ತೇನೆ ನೀ ಮಾಡ್ತೇನೆ ಅಂತ ಅನೇಕರ ಇರ್ತಕ್ಕಂಥವ್ರು ಓಡಿ ಬಂದ್ರು ಕೂಡ ಕೇಚಿತ್ ನಿರೀಕ್ಷ್ಯ ಧನುರೇತ್ಯ ಚ ಮೇ ಸುಸಖ್ಯಮೇವ ಇತ್ಯೇವ ಆಪಯತೆ. ಆದ್ರೆ ಕೆಲವು ರಾಜರ ಇರ್ತಕ್ಕಂಥವ್ರು ಈ ಕಂಡೀಷನ್ ಇರ್ತಕ್ಕಂಥದ್ದು ಕೇಳ್ಬಿಟ್ಟ, ಇಂಥ ಮಾರಿ ಒಂದು ದೊಡ್ಡ ಕಂಡೀಷನ್ ಹಾಕಿ ನಮಗೆ ದ್ರೌಪದಿ ಬೇಡ ಅಂತ ಹೇಳಿ ಆ ಕಂಡೀಷನೇ ಸರಿ ಇಲ್ಲ ಅಂತ ಹೇಳಿ ರಾಜ್ಯಕ್ಕೆ ತಿರುಗಿ ಹೊಟ್ಟೋದ್ರು. ಕೆಲವರ ಇರ್ತಕ್ಕಂಥವ್ರು ಏನ್ ಮಾಡಿದ್ರು ಅಂದ್ರೆ, ಆ ಬಿಲ್ಲ ಇರ್ತಕ್ಕಂಥದ್ದು ಇಟ್ಟಿದ್ದಾನೆ, ಅದು ಬಿದ್ದರದಾಗ ಕೊಟ್ಟಂತೆ ಅದ್ರಲ್ಲಿ 5 ಬಾಣವ ಇರ್ತಕ್ಕಂಥದ್ದಿದೆ. 5 ಬಾಣವ ಇರ್ತಕ್ಕಂಥದ್ದು ತಗೊಂಡು ಆ ಮನುಷ್ಯನ ಬಡಿಬೇಕು ಅಂತ ಹೇಳಬೇಡ. ಕೆಲವರ ಆ ಬಿಲ್ಲ ಇರ್ತಕ್ಕಂಥವ್ರು ಮುಟ್ಟಾಗಳಿಗೆ ಆ ಬಿಲ್ಲ ಹೆಂಗಿರೋದು ಅಂದ್ರೆ, ಬಿಲ್ಲು ಬಂದು ಸೆಮಿ ಸರ್ಕಲ್ ಹಂಗ ಇರ್ಲಾರ್ದು, ಸ್ಟ್ರೈಟ್ ಲೈನ್ ಇರೋದು. ಮೊದಲು ಅದನ್ನ ಸೆಮಿ ಸರ್ಕಲ್ ಹಂಗೆ ಅದನ್ನ ಮಾಡಿ ಅದನ್ನ ಬಂದು ಒಂದು ಸ್ಟ್ರಿಂಗ ಇರ್ತಕ್ಕಂಥದ್ದು ಹಗ್ಗ ಇರ್ತಕ್ಕಂಥದ್ದನ್ನು ಪೋಣಿಸ್ಬಿಟ್ಟು ಆಮೇಲೆ ಯಾರು ಇಟ್ಟು ಬಿಡಿಬೇಕು. ಆದ ಕಾರಣ ಆ ಬಿಲ್ಲಿಂದ ಕೆಲವರಿಂದ ತೂಗ್ಲಕ್ ಬಿಡಿಲ್ಲ. ಆದ ಕಾರಣ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹೋಗೋಣ. ಅಲ್ಲಿ ಏನ್ ಮಾಡಿದ ಅಂದ್ರೆ, ಕರ್ತ್ರ ಆಸಾದ ಶಿಶುಪಾಲ ಉರುತಾಪ. ಆಗ ಶಿಶುಪಾಲನ ಇರ್ತಕ್ಕಂಥವ ಬಲಿಷ್ಠ ಇರ್ತಕ್ಕಂಥವ ನನ್ನಿಂದ ಮುಡಿயாது ಎಂಬುದಾಗಿ ಅವ ಎದ್ದು ಬಂದ. ಆದ್ರೆ ಶಿಶುಪಾಲನ ಇರ್ತಕ್ಕಂಥವ ಏನ್ ಮಾಡಿದ ಅಂದ್ರೆ, ಅದನ್ನ ಬೆಳೆ ಅಂತ ಏತದ್ದು ಧನು ಏನಾಯ್ತು ಅಂದ್ರೆ, ಸ್ವಲ್ಪ ಕೊಂಚ ಗ್ಯಾಪ್ ಇತ್ತು.
ಆಗ ಏನಾಯ್ತು ಅಂದ್ರೆ ನನ್ನಿಂದ ಮುಡಿದ ಅಂತ ಹೇಳೋನ್ ಬಿಡೋನೆ ಆ ಟೆಂಪೋರ ಇರ್ತಕ್ಕಂಥದ್ದು ತಿರುಗಿ ಬಡದು ಅವನಿಗೆ ಶಿಶುಪಾಲನ ಇರ್ತಕ್ಕಂಥ ಅವನಿಗೆ ಬೆಟ್ಟ ಇರ್ತಕ್ಕಂಥದ್ದು ಬಿಟ್ಟು ಏನ್ ಮಾಡಿದ್ವಿ ಅಂದ್ರೆ ಅದರಿಂದ ತುಂಬಾ ಅವಮಾನ ಆಗಿ ಇದಾಗೋನು ಅವರವರ ರಾಜ್ಯ ಇರ್ತಕ್ಕಂಥದ್ದಕ್ಕೆ ತಿರುಗಿ ಹೋದ್ರು. ಅದಕ್ಕೆ ಆಮೇಲೆ ಬರ್ತಕ್ಕಂಥದ್ದು ಮದ್ರೇಶ ಏತ್ಯ ಚಕುರ್ತೆ ಸಾವಿರೋ ವರ್ಷ ವೀರ್ಯಾತೆ. ಎಷ್ಟೋ ವಯಸ್ಸಾಗಿದೆ ಇದ್ರೂ ಕೂಡ ಆಸೆ ಇರ್ತಕ್ಕಂಥದ್ದು ಹೋಗಲ್ಲ. ಆ ಸಾಲ್ವರಾಜನ ಇರ್ತಕ್ಕಂಥ ವಯಸ್ಸಾದವ ಅವನ ಇರ್ತಕ್ಕಂಥ ಬಂದು ಅವನು ಈ ಬಿಲ್ಲ ಇರ್ತಕ್ಕಂಥ ತಗೊಂಡು ಬಿಲ್ಲಿಂದ ಪೆಟ್ಟ ಇರ್ತಕ್ಕಂಥದ್ದು ತಗೊಂಡು ಅವನು ತಿರುಗಿ ಹೋದ. ಅವನಿಂದ ಒಂದು ಮಾಡಕ್ ಬಿಡಿಲ್ಲ. ಅದಕ್ಕೆ ಆಮೇಲೆ ನೋಡ್ರಿಂದ 126 ಸನ್ಯೇಶು ಭೂತಿಷು ಮಾಗದ ಆಸಸಾದ ಮಗಧ ರಾಜ್ಯನ ಇರ್ತಕ್ಕಂಥ ಜರಾಸಂಧನ ಇರ್ತಕ್ಕಂಥ ಬಂದು ನಮ್ಮಿಂದ ಮುಡಿயாது ಅಂತ ಹೇಳಿ ಸರಿಯಾಗಿದೆ. ಇದೇನು ಇದನ್ನ ಬೆನ್ನಿನ ತೊಯ್ದು ಬಿಡಿಯೋದು ದೊಡ್ಡ ವಿಷಯ ಅಂತ ಸರಿಯಾಗಿ ನಿಂತಿಲ್ಲ. ಅರ್ಧ ಗಂಟೆ ನಿಂತಿದ್ದು ಅವ ನೋಡಿದ. ಆಗ ಏನಾಯ್ತು ಅಂದ್ರೆ ಆ ಬಿಲ್ಲ ಇರ್ತಕ್ಕಂಥದ್ದು ಅವನಿನ್ನೂ ಬಡಿದು ಅವ ಬಂದು ಕಳೆಗೆ ಬಿದ್ದ. ಆದ ಕಾರಣ ಅವ ಅವಮಾನದಿಂದ ಅವನು ತನ್ನ ರಾಜ್ಯವಾಗಿರ್ತಕ್ಕಂಥ ಆಮೇಲೆ ಕೊನೆಯಲ್ಲಿ ಕರ್ಣನ ಇರ್ತಕ್ಕಂಥ ಬಂದ. ಪ್ರಾಯೇ ಗತಾನು ಭೂತ ದೈತೋತ ಕರ್ಣ. ಆ ಕರ್ಣನ ಇರ್ತಕ್ಕಂಥ ಬಂದು ನನ್ನಿಂದ ಮುಡಿயாது ಎಂಬುದಾಗಿ ಮಾಡಿದ. ಅವನಿಂದೂ ಮುಡಿಲ್ಲ. ಇದಕ್ಕೆಂದ್ರೆ ಇದರಲ್ಲಿ ಒಂದು ರುದ್ರದೇವರ ವರವ ಇರ್ತಕ್ಕಂಥದ್ದಿತ್ತು. ಅದನ್ನ ನೀವು ನೋಡಿ ನೋಡಿದ್ರೆ ಈ ಪರಮಶಿವನ ಏತತೆ ಧನುಹು ಫಲ್ಗುಣ ಅನ್ಯತ್ರ ಅನ್ಯಸ್ರ ಅಶಕ್ಯಮೇವ ಇತಿ ಗಿರೀಶವರತಃ. ಗಿರೀಶ ಅಂದ್ರೆ ರುದ್ರದೇವರು ವರವ ಇರ್ತಕ್ಕಂಥದ್ದು. ಫಲ್ಗುಣ ಅಂದ್ರೆ ಅರ್ಜುನ ಹೊರತಾಗಿ ಬೇರೆ ಯಾರು ಈ ಬಿಲ್ಲಿನ ಬಂದು ಸರಿ ಮಾಡ್ಲಿಕ್ಕೆ ಮುಡಿಲಾರ್ದು ಎಂಬುದಾಗಿ ವರ ಇದ್ದ ಕಾರಣ ಆ ರುದ್ರದೇವರಿಗಿಂತ ಕಡಿಮೆ ಆಗಿರ್ತಕ್ಕಂಥ ಅವ್ರು ಯಾರು ಇದನ್ನ ಒಂದು ಮಾಡಲ್ಲ. ಎಲ್ಲಾರು ಹೊರಟರು. ಆಗ ಏನಾಯ್ತು ಅಂತಂದ್ರೆ ಬ್ರಾಹ್ಮಣ ವೇಷದಲ್ಲಿ ಇವರು ಕೂತಿದ್ದಾರೆ. ಇವರು ಭೀಮಸೇನ ದೇವರು, ಭೀಮಸೇನ ಮತ್ತು ಅರ್ಜುನ ಇರ್ತಕ್ಕಂಥವ್ರು. ಆಗ ತಸ್ಮಿಂತ್ ತೇನ ವಿಹಿತೆ ಪ್ರತಿ ಸನ್ನಿವೃತ್ತೆ ಭೀಮಾರ್ಜುನು ದ್ವಿಜಸತಾತ್ ಸನ್ನಿವಿಷ್ಟವು. ಆಗ ಈ ಬ್ರಾಹ್ಮಣ ಸದಸ್ಯ ಇರ್ತಕ್ಕಂಥದ್ರಿಂದ ಭೀಮಸೇನ ಮತ್ತು ಅರ್ಜುನ ಇರ್ತಕ್ಕಂಥ ಇಬ್ರು ಎದ್ರು. ಅದ್ ಹೇಗೆ ಅಂದ್ರೆ ಚಂದ್ರ ಸೂರ್ಯನಂಗಿತ್ತಂತೆ. ಆದ ಕಾರಣ ಅವರಿಬ್ರು ಎದ್ದು ಇಲ್ಲಿ ಬಂದು ನಮ್ಮಿಂದ ಮುಡಿயாது ಅಂತ ಬಂದ್ರು. ಆಗ ಅಲ್ಲಿ ಇರ್ತಕ್ಕಂಥ ಬ್ರಾಹ್ಮಣ ಇರ್ತಕ್ಕಂಥವರಿಂದ ತುಂಬಾ ಅಂಜಿಕೆ ಇರ್ತಕ್ಕಂಥದ್ದಾಯ್ತು. ಇವ್ರು ಯಾಕೆ ಇದಕ್ಕೆ ಹೋಗ್ತಾರೆ? ಇದು ಕ್ಷತ್ರಿಯರ ಇರ್ತಕ್ಕಂಥವ್ರಿಂದವೇ ಮಾಡ್ಲಿಕ್ ಬಿಡಿಲ್ಲ. ಇವರು ಬ್ರಾಹ್ಮಣ ಇರ್ತಕ್ಕಂಥವ್ರು ಇವ್ರ ಬಲದಲ್ಲಿ ಎಲ್ಲ ಆಗ ಹೋಗುತ್ತೆ ಅಂತ ಹೇಳಿ ಕೆಲವು ಬ್ರಾಹ್ಮಣ ಇರ್ತಕ್ಕಂಥವ್ರು ತುಂಬಾ ಅಂಜಿಕೊಂಡು ಹೋಗ್ಬೇಡ್ರಿ ಎಂಬುದಾಗಿ ಅವ್ರನ್ನ ತಡಿಕರು. ಇನ್ನು ಕೆಲವು ಬ್ರಾಹ್ಮಣ ಇರ್ತಕ್ಕಂಥವ್ರು ಏನ್ ಮಾಡಿದ್ರು ಅಂದ್ರೆ ಅವರು ನೋಡಿ ಇವರಿಗೆ ಇರ್ತಕ್ಕಂಥ ಒಂದು ಹತ್ರ ಅರ್ಜುನ ಅವನು ಜಗತ್ ಪ್ರಿಯತಃ ಹಂಗಂತ ಇವರು ನೋಡಿದ್ರೆ ದೊಡ್ಡ ದೇವಾಂಶರಾಗಿರ್ತಕ್ಕಂಥವರಾಗಿದೆ. ಇವರಿಂದ ಇವ್ರು ಸಾಧ್ಯ ಎಂಬುದಾಗಿ ನೆನೆಸಿಕೊಂಡು ಕೆಲವು ಬ್ರಾಹ್ಮಣ ಇರ್ತಕ್ಕಂಥವ್ರು ಹಂಗೆ ಹೇಳಿರು. ಆಗ ಈಗ ಅರ್ಜುನ ಇರ್ತಕ್ಕಂಥವ್ ಏನ್ ಮಾಡಿದ ಅಂದ್ರೆ ನೇರ ಬಂದು ಕೃತ್ವ ಕೇಶವಂ ಅಜಂ ಮನಸಾ ಪ್ರಣಮ್ಯ. ಆಗ ಆ ಅರ್ಜುನ ಇರ್ತಕ್ಕಂಥ ಭೀಮಸೇನ ದೇವರ ಇರ್ತಕ್ಕಂಥವರಿಗೆ ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡಿ ಗುರುಗುಡು ಅಂತ ಹೇಳಿ ಅವರ ಆಜ್ಞೆ ತಗೊಂಡು ಮತ್ತು ಕೃಷ್ಣನ ಇರ್ತಕ್ಕಂಥವನ್ನ ಮನಸ್ಸಾಗಿ ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡಿ ಅಲ್ಲಿಂದ ಹೋಗಿ ಕೃತ್ವ ಅಥ ವಿಧತೆ ನವಕಂಚ ಮಾಲಾಂ ಎಂಬುದಾಗಿ ಹೇಳಿರ್ತಕ್ಕಂಥ ಆ ಮತ್ಸ್ಯ ಇರ್ತಕ್ಕಂಥದ್ದನ್ನ ಒಂದು ನಿಮಿಷದಲ್ಲಿ ಭೇದವಾಗಿರ್ತಕ್ಕಂಥದ್ದು ಮಾಡಿದ. ಆಗೋನು ಏನಾಯ್ತು ಅಂದ್ರೆ ಭೀಮಾರ್ಜುನನ ಇರ್ತಕ್ಕಂಥವ್ರಿಗೆ ದ್ರೌಪದಿ ಆಗಿರ್ತಕ್ಕಂಥವ್ಳು ಕೈಲಿಟ್ಟಿರ್ತಕ್ಕಂಥ ಮಾಲೆ ಆಗಿರ್ತಕ್ಕಂಥದ್ದನ್ನ ಅರ್ಜುನನ್ ಕುಟ್ಟಿಯ ಇರ್ತಕ್ಕಂಥದ್ದು ಹಾಕಿದ್ರು. ಅದು ಹೇಳ್ಕೊಂಡು ಅಲ್ಲಿರ್ತಕ್ಕಂಥ ರಾಜರ ಇರ್ತಕ್ಕಂಥವ್ರು ಎಲ್ಲ ಈ ಸೋತೋದ ರಾಜರು, ಇನ್ನು ಈ ಕಾಂಪಿಟೇಷನ್ ಇನ್ನು ಬರ್ಲಾಂಗಿರ್ತಕ್ಕಂಥ ರಾಜರು ಅವರೆಲ್ಲರಿಗೂ ವಿಚಿತ್ರವಾಗಿರ್ತಕ್ಕಂಥ ಕೋಪ ಬಂದು ಭೀಮಸೇನನ್ ಕೂಡ ಅರ್ಜುನ ಕೂಡ ಜಗಳವಾಗಿರ್ತಕ್ಕಂಥದ್ದು ಬಂದ್ರು ಅಂತ ಹೇಳಿ ಒಂದು ಜಗಳವಾಗಿರ್ತಕ್ಕಂಥದ್ದು ನಡೀತೆ ಅಂತ ಹೇಳಿ ಕೆಲವು ಶ್ಲೋಕದಲ್ಲಿ ಹೇಳಿ ಆಗ ಆ ಜಗಳವಾಗಿರ್ತಕ್ಕಂಥದ್ದು ಯಾರ್ಯಾರಿಗೆ ನಡೀತು ಎಲ್ಲ ಇತ್ಯಾದಿಗಳನ್ನೆಲ್ಲ ವರ್ಣನೆ ಮಾಡ್ತಾರೆ. ಆಗ ಬಂದು ಕರ್ಕೊಂಡು ಬಂದು ಬಿಡ್ತಾರೆ. ಆಗ ಭೀಮಸೇನ ಮತ್ತು ಏನ್ ಮಾಡ್ತಾರೆ ಅಂದ್ರೆ ಈ ಜಗಳದಲ್ಲಿ ಅವರ ರಾಜರನ್ನೆಲ್ಲ ಸೋತು ಮಾಡಿ ಅವ್ರು ಬಂದು ಎಲ್ಲಿರ್ತಾರೆಯೋ ಅಗ್ರೆ ಅಶ್ವಪುತ್ರ ಸತು ಧರ್ಮಸೂನು ಎಲ್ಲಾರು ಬಂದು ಎಲ್ಲಿ ಬಂದು ಅಲ್ಲಿ ಒಬ್ಬರು ಆ ಘಟ ಮಾಡ್ತಕ್ಕಂಥ ಅವನ ಮನೆಯ ಇರ್ತಕ್ಕಂಥ ಅಲ್ಲಿ ತಂಗಿದ್ರು. ಅದೇ ಮನೆಯ ಇರ್ತಕ್ಕಂಥ ಅದಕ್ಕೆ ದ್ರೌಪದಿನ ಕರ್ಕೊಂಡು ಬಂದು
ಭೀಮಸೇನ ಅರ್ಜುನ ಇಬ್ರು ಕರ್ಕೊಂಡ್ ಬಂದ್ಬಿಡ್ತಾರೆ. ಇತರ ಪಾಂಡವರಾಗಿರ್ತಕ್ಕಂಥ ಅವರು ಬಂದು ಸೌಖ್ಯವಾಗಿ ಅಲ್ಲಿ ಸೇರಿರು. ಆಗ ಏನಾಗತ್ತೆ ಅಂತಂದ್ರೆ ಇವನಿಗೆ ಒಂದು ಈ ದ್ರುಪದ ರಾಜನ ಇರ್ತಕ್ಕಂಥ ಅವನಿಗೆ ಒಂದು ತುಂಬಾ ಸಂದೇಹವಾಗಿರ್ತಕ್ಕಂಥದ್ದು ಬರ್ತೆ. ಏನು ಇವರು ವಾಸ್ತವವಾಗಿ ಬ್ರಾಹ್ಮಣ ಇಲ್ಲ ಇವ್ರು ಯಾರು ಏನು ಅಂತ ತಿಳ್ಕೊಬೇಕು. ಇದಕ್ಕೆಂದ್ರೆ ಇದಕ್ಕೆ ಆಮೇಲೆ ತಾನು ಮದುವೆ ಆಗಿರ್ತಕ್ಕಂಥದ್ದು ಮಾಡ್ಬೇಕು. ಆದ ಕಾರಣ ಅವ ಏನ್ ಮಾಡಿದ ಅಂತ ಹೇಳಿ ಆವತ್ತು ರಾತ್ರಿ ಆಗಿರ್ತಕ್ಕಂಥದ್ದಲ್ಲಿ ತನ್ನ ಮಗನ ಇರ್ತಕ್ಕಂಥ ದೃಷ್ಟದ್ಯುಮ್ನನ್ನ ಕಳಿಸಿ ನೀವು ಹೋಗಿ ನೋಡ್ಕೊಂಡ ಎಂಬುದಾಗಿ ಕಳಿಸಿದ. ಆಗ ಅವರು ಇದ್ದಿದ್ದಾರೆ ಅಂದ್ಬಿಟ್ಟು ಆಗ ದುರ್ಗರಾಜನ ಇರ್ತಕ್ಕಂಥ ತನ್ನ ಮಗನ್ನ ಕಳಿಸಿ ಭಿಕ್ಷಾತ್ರ ಭೋಜನ ಯುತ ಭಗಿನಿ ನಿಜಾಂಶ. ಆಗ ಇವರು ಎಲ್ಲಿ ಇದ್ದಾರೆಯೋ ಆ ಮನೆಯ ಇರ್ತಕ್ಕಂಥದ್ದಲ್ಲಿ ಅವರಿಗೆ ತಿಳಿದಂಗೆ ದೃಷ್ಟದ್ಯುಮ್ನ ಇರ್ತಕ್ಕಂಥ ಒಳಗೆ ಬಂದು ನೋಡೋ ವೇಳೆ ಇವರು ಬಂದು ಅನ್ನವ ಇರ್ತಕ್ಕಂಥದ್ದನ್ನ 5 ಜನ ಊಟ ಮಾಡ್ತಾ ಇದ್ರು. ದ್ರೌಪದಿ ದೇವೇರ ಇರ್ತಕ್ಕಂಥವ್ರು ಅವರು ಸಂತೋಷದಿಂದ ಮಾಡ್ತಾ ಇದ್ರು. ಅವ್ರ ಮಾತಾ ಇರ್ತಕ್ಕಂಥದ್ದನ್ನೆಲ್ಲ ನೋಡಿ ದೃಷ್ಟದ್ಯುಮ್ನ ಹೇಳಿದ, ಇವರು ಬ್ರಾಹ್ಮಣರಲ್ಲ, ಇವ್ರ ಮಾತನ್ನು ನೋಡಿದ್ರೆ ಶತ್ರುೋತ್ತಮ ಇತಿ ಮತಿಂಸ ಚಕಾರ ವೀರ. ಆ ವೀರನ ಇರ್ತಕ್ಕಂಥವ ಇವರು ಕ್ಷತ್ರಿಯ ತಾನೇ ಎಂಬುದಾಗಿ ತನ್ನ ಬುದ್ಧಿಯಾಗಿರ್ತಕ್ಕಂಥದ್ದನ್ನು ತೀರ್ಮಾನ ಮಾಡಿಕೊಂಡು ನೇರ ಹೋಗಿ ಅವ್ರ ತಂದೆ ಹತ್ರ ಹೇಳಿದ. ಅವ್ರ ತಂದೆ ಆಗಿರ್ತಕ್ಕಂಥ ಸಂತೋಷಪಟ್ಟು ಮರುದಿನ ಬೆಳಿಗ್ಗೆ ಅವರು ಇರ್ತಕ್ಕಂಥ ಮನೆಯಲ್ಲಿ ತಮ್ಮ ಪುರೋಹಿತರ ಇರ್ತಕ್ಕಂಥ ಅವರನ್ನ ಕಳಿಸಿ ಅವರನ್ನ ಆಹ್ವಾನ ಮಾಡಿಕೊಂಡು ಈ ಮೇಲೆ ಮದುವೆ ಆಗಿರ್ತಕ್ಕಂಥದ್ದು ಆಗ್ಬೇಕು, ಕರ್ಕೊಂಡ್ ಬರ್ಬೇಕು ಎಂಬುದಾಗಿ ಏರ್ಪಾಡು ಇರ್ತಕ್ಕಂಥದ್ದು ಮಾಡಿರು. ಬರೋಣೆ ಅವರನ್ನೆಲ್ಲ ದ್ರುಪದ ರಾಜನ ಇರ್ತಕ್ಕಂಥ ಅವರಿಗೆಲ್ಲರಿಗೂ ಪೂಜೆ ಆಗಿರ್ತಕ್ಕಂಥದ್ದು ಮಾಡಿ ಕುಂತಿದೇವಿ ಮತ್ತು ಅವರ 5 ಜನ ಬ್ರಾಹ್ಮಣ ಇರ್ತಕ್ಕಂಥವರಿಗೆ ಎಲ್ಲರಿಗೂ ಮಾಡಿ ಇನ್ನೂ ಅವರಿಗೆ ಪಂಚಪಾಂಡವರು ತಿಳಿದು ಕ್ಷತ್ರಿಯರು ತಿಳಿದು ಬ್ರಾಹ್ಮರು ಆದ್ರೆ ಅವರು ಕ್ಷತ್ರಿಯರು ಇರಬೇಕು ಅಂತ ತೀರ್ಮಾನ ಮಾಡಿಕೊಂಡು ಬಂದು ಅವರಿಗೂ ಮಾಡಿಬಿಟ್ಟು ತನ್ನ ಮಗಳ ಇರ್ತಕ್ಕಂಥ ಅವಳಿಗೆ ದ್ರೌಪದಿಗಳಿಗೂ ಬಂದು ಮೊದಲು ಬಂದಿದ್ದಾಳೆ ಮನೆಗೆ ಅಂತೇಳಿ ಅವಳಿಗೂ ಉಪಚಾರವಾಗಿರ್ತಕ್ಕಂಥದ್ದು ಮಾಡಿ ದ್ರುಪದ ರಾಜನ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮದುವೆ ಆಗಿರ್ತಕ್ಕಂಥದ್ದು ಮಾಡಬೇಕು ಎಂಬುದಾಗಿ ಹೇಳೋ ವೇಳೆ ಒಂದು ಮಾತು ಧರ್ಮರಾಜದಲ್ಲಿ ಮೊದಲು ಪೂಜೆ ಕೇಳ್ತಾನ. ದ್ರುಪದ ರಾಜ ಏನ್ ಹೇಳ್ತಾನಂದ್ರೆ, ನೀವು ಇಂಥ ಬರೀ ನೀವು ಏನ್ ಮಾಡಿರು ಅರ್ಜುನ ಜಯಿಸಿದ್ರು ಕೂಡ ನಾವು 5 ಜನ ಜಯಿಸಿದಾಗೆ ಅಂತ ನೀವು ಹೇಳಿರಿ ಸಂತೋಷ. ಆದ್ರೆ ನನ್ನ ಮಗಳನ್ನು ನಾನು 5 ಜನದಲ್ಲಿ ಕೊಳ್ಳಕ್ಕಿಲ್ಲ. ಆದ ಕಾರಣ ನಿಮ್ಮಲ್ಲಿ ಯಾರು ಒಬ್ಬರು ಏನ್ ಮಾಡ್ತೀರಿ? ಧರ್ಮರಾಜ ಅಂತ ಹೇಳ್ತಾನ, ನೀವು ಬಂದು 5 ಜನಕ್ಕೂ ನಾನು ಕೊಳ್ಳಕ್ಕೆ ತಯಾರಿಲ್ಲ ಅಂತ ಹೇಳ್ತಾನ. ಆಗ ಧರ್ಮರಾಜನ ಇರ್ತಕ್ಕಂಥ ಒಂದು ಮಾತು ಹೇಳ್ತಾನ, ಏನಂದ್ರೆ ಮೊದಲು ಈಗ ನೀವು ಕ್ಷತ್ರಿಯರ ಇರ್ತಕ್ಕಂಥವ್ರು ಅಂತ ನೀವು ಯೋಚನೆ ಮಾಡಿಕೊಂಡು ಇದು ಮಾಡ್ತೀರಿ. ನೀವು ಅನೌನ್ಸ್ ಮಾಡ ಬೆಳೆ ಕ್ಷತ್ರಿಯರ್ ತಾನೇ ಇದಕ್ಕೆ ಬರ್ಬೇಕು ಅಂತ ಹೇಳಲ್ಲ. ಮತ್ತು ನಿಮ್ ಮಗನ ಇರ್ತಕ್ಕಂಥ ಈ ಮೀನಿನ ಯಾರು ಬಡಿತಾರೆಯೋ ಅವರಿಗೆ ಅಂತ ಹೇಳಿ ನಾವು ಹೊರತಾಗಿ ಕ್ಷತ್ರಿಯರು ಕಂಡೀಷನ್ ಆಗಿರ್ತಕ್ಕಂಥದ್ದನ್ನ ಒಂದು ನೀವು ಹಾಕದುವೇ ಇಲ್ಲ. ಆದ ಕಾರಣ ನೀವು ಹೇಳ್ತಕ್ಕಂಥದ್ದು ಸರಿಯಲ್ಲ. ಆದ ಕಾರಣ ತಳವಳೆ ಸರಿ ಆಗ ನಾವು ಒಪ್ಪಂತಾನೆ. ಆದ್ರೆ ಒಂದು ಮಾಡ್ರಿ, ಇದಕ್ಕೆ ಏನಂದ್ರೆ ಧರ್ಮರಾಜ ನೀ ಮದುವೆ ಮಾಡಿಕೊ, ಇಲ್ಲ ಅರ್ಜುನ ಮದುವೆ ಮಾಡಿಕೊಂಡ್ರಿ, ಇಲ್ಲಾಂದ್ರೆ ಭೀಮಸೇನ ಮದುವೆ ಮಾಡಿಕೊಂಡ್ರಿ, ಯಾರು ಒಬ್ಬರು ನನ್ನ ಡಾಟರ್ ದ್ರೌಪದಿಯನ್ನ ಮದುವೆ ಮಾಡಿಕೊಂಡ್ರಿ. ಆಗ ಪಾರ್ಥಾರ್ಥಮೇವ ಹಿ ಮಮೈವ ಕೃತಃ ಪ್ರಯತ್ನ. ನಾನು ಪಾರ್ಥನಿಗೆ ಕೊಡಬೇಕು ಎಂಬುದಾಗಿರ್ತಕ್ಕಂಥ ಪ್ರಯತ್ನವಾಗಿರ್ತಕ್ಕಂಥದ್ದು ಮಾಡಿದ್ದಾನೆ. ಈ ಸ್ವಯಂವರವಾಗಿರ್ತಕ್ಕಂಥ ಅದಕ್ಕೆ ಏರ್ಪಾಡು ಮಾಡಿದೆ. ಆದ ಕಾರಣ ಅರ್ಜುನನಿಗೆ ಕೊಟ್ಟು ಮದುವೆ ಮಾಡೋದಾಗಿದ್ರು ನಾನು ಸಂತೋಷ ಪಡ್ತೇನೆ. ಇಲ್ಲ ಧರ್ಮರಾಜ ನೀ ಮದುವೆ ಮಾಡ್ಕೊಂಬಾದಾಗಿದ್ರು ಸಂತೋಷ ಪಡ್ತೇನೆ. ಇಲ್ಲ ಭೀಮಸೇನದೇವರು ಮದುವೆ ಮಾಡ್ಕೊಂಬಾದಾಗಿದ್ರು ಸಂತೋಷ ಪಡ್ತೇನೆ. ಆದ್ರೆ ಪಂಚಪಾಂಡವರಿಗೆ ನಾನು ಒಪ್ಪಿಸಿ ಈ ಮದುವೆ ಆಗಿರ್ತಕ್ಕಂಥದ್ದು ಮಾಡ್ಲಿಕ್ಕೆ ನಾನು ತಯಾರಿಲ್ಲ, ಅದು ಸರಿಯಲ್ಲ ಎಂಬುದಾಗಿ ಹೇಳಿ ಇದು ಶಾಸ್ತ್ರಕ್ಕೆ ವಿರುದ್ಧ ಎಂಬುದಾಗಿ ಹೇಳಿದ. ಆಗ ಧರ್ಮರಾಜನ ಇರ್ತಕ್ಕಂಥ ಬದಲು ಹೇಳ್ಬೇಕು ಅಂತ ವೇಳೆ ಅಲ್ಲಿ ನೋಡ್ರಿ ಇದೆ ಅಂದ್ರೆ ಭಗವಾನ್ ಆಗಮತಿ ಚ ಕೃಷ್ಣ ದ್ವೈಪಾಯನರಾಗಿರ್ತಕ್ಕಂಥ ವೇದವ್ಯಾಸ ದೇವರ ಇರ್ತಕ್ಕಂಥವ್ರು ಅಲ್ಲಿ ಬರ್ತಾರೆ. ವೇದವ್ಯಾಸ ದೇವರು ಬಂದು ದ್ರುಪದರಾಜನ ಇರ್ತಕ್ಕಂಥವನಿಗೆ ಹೇಳ್ತಾರೆ, ನೋಡಪ್ಪ ಈ ಇಬ್ಬರ 5 ಜನ ಯಾರು ಅಂತಪ್ಪ ಅದು ನೀ ಯುದ್ಧ ಮಾಡೋ ಬೆಳೆಯ ನೋಡಿ. ಅದಕ್ಕೋಸ್ಕರ ಅವರು ಬಂದು ಒಬ್ಬರು ಭೀಮಸೇನ, ಇವರೆಲ್ಲ ಪಂಚಪಾಂಡವರಾಗಿರ್ತಕ್ಕಂಥವ್ರು, ದೇವತೆಗಳಾಗಿರ್ತಕ್ಕಂಥವ್ರು, ನಿನ್ನ ಮಗಳಾಗಿರ್ತಕ್ಕಂಥವರಲ್ಲಿ 4 ದೇವತೆಗಳಾಗಿರ್ತಕ್ಕಂಥವ್ರು ಇದ್ದಾರೆ ಎಂಬುದಾಗಿ ಹೇಳೋಣ. ಆಗ್ಲೂ ಅವನಿಗೆ ಮನಸ್ಸಿಗೆ ಬರ್ಲ. ಆದ ಕಾರಣ 156 ಮುಖ್ಯವಾದ ಶ್ಲೋಕ. ಆಗ ಹೇಳ್ತಾನ, ದಿವ್ಯಂ ಹಿ ದರ್ಶನಮಿದಂ ತವ ದತ್ತ ಮಧ್ಯ. ಇದಕ್ಕೆಂದ್ರೆ ಆ ದ್ರುಪದರಾಜನ ಇರ್ತಕ್ಕಂಥ ಬಹಳ ಪುಣ್ಯವಂತನ ಇರಬೇಕು. ಇದಕ್ಕೆಂದ್ರೆ ಅರ್ಜುನನ ಇರ್ತಕ್ಕಂಥವನಿಗೆ ಹೇಗೆ ವಿಶ್ವರೂಪ ಇರ್ತಕ್ಕಂಥದ್ದು ಕೃಷ್ಣ ಪರಮಾತ್ಮ ತೋರಿಸಿ ಅನುಗ್ರಹ ಮಾಡಿದ. ಭಗವದ್ಗೀತಾ 11ನೇ ಅಧ್ಯಾಯದಲ್ಲಿ ವಿಸ್ತಾರವೇ ಬರುತ್ತೆ.
ಅದೇ ಪ್ರಕಾರವಾಗಿ ಇಲ್ಲಿ ವೇದವ್ಯಾಸ ದೇವರಾಗಿರ್ತಕ್ಕಂಥವ್ರು ದಿವ್ಯವಾಗಿರ್ತಕ್ಕಂಥ ಚಕ್ಷುಸ್ ಕೊಡ್ತಾನೆ. ಆದ್ರಿಂದ ದೇವಲೋಕದಲ್ಲಿ ನಿನ್ನ ಮಗಳು ಇಲ್ಲಿ ದ್ರೌಪದಿ ಎಂಬವಳು, ಅಲ್ಲಿ ಯಾರು ಅಂತ ನೋಡು. ಇಲ್ಲಿ ಈ ಬ್ರಾಹ್ಮರು ಅಂತ ಬಂದಿರ್ತಕ್ಕಂಥ 5 ಜನ ನೀವು ಕ್ಷತ್ರಿಯರು ನೆನ್ಸಿಟ್ಟಿದ್ದೀರಾ, ಅವ್ರು ಯಾರು ಅಂತ ನೋಡವಳೆ ನೋಡ್ತಾನ. ತನ್ನ ಮಗಳ ಇರ್ತಕ್ಕಂಥ ದ್ರೌಪದಿಯ ಇರ್ತಕ್ಕಂಥವಳು ತಾನು ಅಲ್ಲಿ ಬಂದು ಭಾರತೀ ದೇವರ ಇರ್ತಾರೆ. ಇವ್ರು 5 ಜನ ಇರ್ತಕ್ಕಂಥವ್ರು ಯಮಧರ್ಮರಾಜ ಮತ್ತು ಭೀಮಸೇನ ದೇವರು ಮತ್ತು ಅರ್ಜುನ ಮತ್ತು ನಕುಲ ಅಶ್ವಿನಿ ಕುಮಾರರು ಇತ್ಯಾದಿರ್ತಕ್ಕಂಥ ನೋಡಿ ಅವನಿಗೆ ಏನಾಗುತ್ತೆ ಅಂದ್ರೆ ಬಹಳ ಅಂಜಿಕೆ ಆಗಿರ್ತಕ್ಕಂಥದ್ದಾಗುತ್ತೆ. ಇತ್ಯುಕ್ತ ವಾಕ್ಯಂ ಅನುತಾನ್ಯ ದದರ್ಶ ರಾಜ. ಏನಾಯ್ತು ಅಂದ್ರೆ ಆ ವೇದವ್ಯಾಸ ದೇವರು ತೋರಿಸಿರ್ತಕ್ಕಂಥ ಕೃಪಾ ಕಟಾಕ್ಷದಿಂದ ನೋಡಿ ಅವನಿಗೆ ಬಂದು ಅಂಜಿಕೆ ಆಗಿರ್ತಕ್ಕಂಥದ್ದಾಗಿ ಅವ ನೇರ ವೇದವ್ಯಾಸ ದೇವರ ಪಾದದಲ್ಲಿ ಬಿದ್ದು ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡಿ, ನಾ ಹೇಳಿದ್ದಕ್ಕೆ ನನ್ನ ಕ್ಷಮಾಪಣೆ ಮಾಡ್ರಿ ಎಂಬುದಾಗಿ ಕೇಳ್ಕೊಂಡ. ಆಗ ವೇದವ್ಯಾಸ ದೇವರಾಗಿರ್ತಕ್ಕಂಥವ್ರು ವಿಶೇಷ ಅನುಗ್ರಹ ಇರ್ತಕ್ಕಂಥದ್ದು ಆ ದುರ್ಗರಾಜನ ಇರ್ತಕ್ಕಂಥವನಿಗೆ ಮಾಡಿರು. ಆಗ ದುರ್ಗರಾಜನ ಇರ್ತಕ್ಕಂಥ ಪಾಂಡವರು ಅದ ಕಾರಣ ನನ್ನ ಮಗಳ ಇರ್ತಕ್ಕಂಥ ದ್ರೌಪದಿ ಆಗಿರ್ತಕ್ಕಂಥ ನೀ ಭಾರತೀ ದೇವಿ ಅಂತ ನೋಡಿದಿಲ್ಲ, ಅದೇ ಭಾರತೀ ದೇವಿ ತಾನು ಇಲ್ಲಿ ದ್ರೌಪದಿಯಾಗಿ ಬಂದಿದ್ದಾಳೆ ಎಂಬುದಾಗಿ ಹೇಳಿ ಈ ಪ್ರಕಾರವಾಗಿ ಹೇಳೋನು ಪಾಣಿಗ್ರಹಣವಾಗಿರ್ತಕ್ಕಂಥ ಮಾಡಿ ವಿಶೇಷವಾಗಿರ್ತಕ್ಕಂಥ ಮದುವೆ ಆಗಿರ್ತಕ್ಕಂಥದ್ದು ನಡೀತು ಪಂಚಪಾಂಡವರಿಗೆ ಎಂಬುದಾಗಿ ಹೇಳಿ ಹೇಳ್ತಾರೆ. ಆಗ ಇವರೆಲ್ಲ ನೋಡ್ಲಿದ್ರೆ ಇಲ್ಲಿ ಮುಗಿಸ್ಬಿಟ್ಟು ಮದುವೆ ಆಗೋದು 1 ವರ್ಷದ ದಿನ ಅಲ್ಲೇ ಇದ್ರು. ಆದ ಕಾರಣ ವೇದವ್ಯಾಸ ದೇವರು ಹೇಳಿ ಮುಗಿಸಾಯ್ತು. ವೇದವ್ಯಾಸ ದೇವರ ಇರ್ತಕ್ಕಂಥವ್ರು ಅಲ್ಲಿಂದ ಹೊರಟಾಯ್ತು. ಅವ್ರು ಹೊರಟ ಮೇಲೆ ಇವ್ರು ಪಂಚಪಾಂಡವರ ಇರ್ತಕ್ಕಂಥವ್ರು ತಿರುಗಿ ಬರ್ಲ, ಹಸ್ತಿನಾಪುರಕ್ಕೆ ಬರ್ಲ. 1 ವರ್ಷ ಕಾಲವಾಗಿರ್ತಕ್ಕಂಥದ್ದು ಆ ದುರ್ಗರಾಜನ ಇರ್ತಕ್ಕಂಥ ಅವನ ಪಟ್ಟಣದಲ್ಲೇ ಇದ್ರು. ಏನಕ್ಕೆ ಅಂದ್ರೆ ಅದಕ್ಕೆ ಆಮೇಲೆ ಹೊರಟಾನೆ. ಆಗ ಏನಾಗತ್ತೆ ಅಂದ್ರೆ ಈಗ ಇವರು ಬಂದು ಈ ಇವರು ಪಂಚಪಾಂಡವರು ಬಂದು ತಿಳ್ಕೊಂಡ ಮೇಲೆ ಏನಾಗತ್ತೆ ಅಂದ್ರೆ ಭೀಷ್ಮಾಚಾರ್ಯರಿಗೆ ದ್ರೋಣಾಚಾರ್ಯರಿಗೆಲ್ಲ ತುಂಬಾ ಸಂತೋಷ. ಅವರೆಲ್ಲ ಪಂಚಪಾಂಡವರು ತಾನ ಅರಗಮನೆಯಲ್ಲಿ ಸತ್ತೋಗ್ರು ನೆನ್ಸ್ಕೊಂಡಿದ್ದೆ, ಇಲ್ಲ ಅವ್ರು ಬದುಕಿದ್ದಾರೆ ಅಂತ ತುಂಬಾ ಸಂತೋಷ ಪಟ್ರು. ಮತ್ತು ಇವನಿಗೆಲ್ಲ ತುಂಬಾ ಪರಿಶ್ರಮ ಇರ್ತಕ್ಕಂಥ ಆಯ್ತಾಯ್ತು. ದುರ್ಯೋಧನ ಇತ್ಯಾದಿಗಳ ಇರ್ತಕ್ಕಂಥ ಅವರಿಗೆ ಪಂಚಪಾಂಡವರು ಇನ್ನೂ ಸ್ವಲ್ಪ ಕೂಡ ಇದ್ದಾರೆ ಎಂಬುದಾಗಿ ಕೇಳಿ ಇದಾಯ್ತು. ಆಗ ಯುದ್ಧರ್ನ ಇರ್ತಕ್ಕಂಥ ಅವ್ನು ಮಾತಾಡ್ತಾನ ಧೃತರಾಷ್ಟ್ರದಲ್ಲಿ, ನೋಡು ಪಂಚಪಾಂಡವರು ಬದುಕಿದ್ದಾರೆ ಎಂಬುದು ನಿಂಗೆ ತಿಳಿದಾದ್ಮೇಲೆ 1 ವರ್ಷ ದಿನ ಅವರು ನಿನ್ನೆ ಮಾತಿಗೋಸ್ಕರ ಇಲ್ಲಿ ಬರ್ಲಾಂಗೆ ಅಲ್ಲೇ ಕೂತಿದ್ದಾರೆ. ಅವ್ರನ್ನ ಹೊಡೆದಿ ಆಹ್ವಾನವ ಇರ್ತಕ್ಕಂಥದ್ದು ಮಾಡಿ ನೀ ಇಲ್ಲಿ ಕರ್ಕೊಂಡ್ ಬರ್ಬೇಕು ಎಂಬುದಾಗಿ ಹೇಳೋಣೆ. ಧೃತರಾಷ್ಟ್ರ ಹೇಳ್ತಾನ, ನೀನೇ ಹೋಗಿ ಕರ್ಕೊಂಡ್ ಬಾ ಎಂಬುದಾಗಿ ಹೇಳ್ತಾನ. ಆಗ ವಿದುರ್ನ ಇರ್ತಕ್ಕಂಥ ಹೋಗಿ ಕರ್ಕೊಂಡು ಪಂಚಪಾಂಡವರ ಇರ್ತಕ್ಕಂಥವ್ರು ಮತ್ತು ಕುಂತಿ ದೇವಿ ಆಗಿರ್ತಕ್ಕಂಥವಳು ಕರ್ಕೊಂಡು ಇಲ್ಲಿ ಬರ್ತಾನ ಎಂಬುದಾಗಿರ್ತಕ್ಕಂಥದ್ದು. ನಡುವೆ ಅವಾಂತರವಾಗಿ ಬಂದು ಇವನಿ ಕರ್ಣಗೂನು ಜರಾಸಂಧವು ಇರ್ತಕ್ಕಂಥ ಯುದ್ಧ ಅದೆಲ್ಲ ನಡೀತೆ. ಈ ಪ್ರಕಾರವಾಗಿರ್ತಕ್ಕಂಥದ್ದೆಲ್ಲ ಇಲ್ಲಿ ಮುಗಿಸಿದ ಮೇಲೆ ಈಗ ಬಂದು ಹಸ್ತಿನಾಪುರಕ್ಕೆ ಬಂದಾಯ್ತು. ಹಸ್ತಿನಾಪುರಕ್ಕೆ ಬಂದಾದ ಮೇಲೆ ಒಂದು ಮಾತು ಏನಾಗುತ್ತೆ ಅಂದ್ರೆ ಇಲ್ಲಿ ಧೃತರಾಷ್ಟ್ರ ಇರ್ತಕ್ಕಂಥವ್ ನೋಡ್ತಾನ, ದಿನಾಗಲೂ ಜಗಳವಾಗಿರ್ತಕ್ಕಂಥದ್ದಾಗತ್ತೆ. ಆಗ ಒಂದು ಮಾತು ಹೇಳ್ತಾಳೆ, ಗಾಂಧಾರಿಯ ಇರ್ತಕ್ಕಂಥವಳು ಕುಂತಿನ ನೋಡಿ ಹೇಳ್ತಾಳೆ, ನೋಡು ನನ್ನ ಮಗನ ಇರ್ತಕ್ಕಂಥವ ಏನೋ ಹುಚ್ಚುಚ್ಚುತನವಾಗಿ ನಡ್ಕಂತ ಇದ್ದಾನ. ದ್ರೌಪದಿ ರೂಪ ಇರ್ತಕ್ಕಂಥದ್ದು ನೋಡಿ ಇನ್ನೂ ಬಂದು ಬೆಳ್ಳೆದ ಕೆಲಸವೆಲ್ಲ ಮಾಡುವ. ಆದ ಕಾರಣ ದಯಮಾಡಿ ನೀವು ನಿಮ್ಮ ಅರಣ್ಮನೆಗೆ ಹೊಟ್ಟೋಗ್ರಿ ಅಂತ ಹೇಳವಳೆ. ಇವರು ಪಾಂಡವರ ಇರ್ತಕ್ಕಂಥವ್ರು ಪಾಂಡುರಾಜ ಇರ್ತಕ್ಕಂಥ ಅರಣ್ಮನೆಗೆ ಬಂದಿದ್ರು. ಪಾಂಡುರಾಜನ ಅರಣ್ಮನೆಗೆ ಬರೋಣ ಕೂಡ ಏನಾಗುತ್ತೆ ಅಂದ್ರೆ ಆಗ್ಲೂ ದಿನಾಗ್ಲೂ ಏನಾದ್ರು ಒಂದು ಜಗಳವಾಗಿರ್ತಕ್ಕಂಥದ್ದು ಆಗುತ್ತೆ. ಆಗ ಏನು ಧೃತರಾಷ್ಟ್ರ ಇರ್ತಕ್ಕಂಥ ಒಂದು ತೀರ್ಮಾನವಾಗಿರ್ತಕ್ಕಂಥದ್ದು ಮಾಡಿ ಮಾಡ್ತಾನೆ. ನೋಡು, ಇಂದ್ರ ದೇವರಿಂದ ಮಾಡಿರ್ತಕ್ಕಂಥ ಪಟ್ಟಣವಾಗಿರ್ತಕ್ಕಂಥದ್ದು ಧರ್ಮರಾಜನ ಕೂತಾನ. ಇಂದ್ರ ದೇವರು ಮಾಡಿರ್ತಕ್ಕಂಥ ಪಟ್ಟಣವಾಗಿರ್ತಕ್ಕಂಥದ್ದು ಇಂದ್ರಪ್ರಸ್ಥ ಎಂಬುದಾಗಿರ್ತಕ್ಕಂಥದ್ದು. ಅದೊಂದು ತೇಪಿಜೆ ಕರ್ಣ ಸಹಿತ ಮೃತಕ ಪ್ರತೀತ ನಾಗದ್ವಯಂ ಶ್ಲೋಕವಾಗಿರ್ತಕ್ಕಂಥದ್ದಲ್ಲಿ ಪುರಂದರ ಕೃತಂ ಸ್ಥಳಂ ಇಂದ್ರೇಣ ನಿರ್ಮಿತಂ ಸ್ಥಳಂ ಇಂದ್ರಪ್ರಸ್ಥ ಮಹಾಸು ಪ್ರಾಯಾಗಿ. ಧರ್ಮರಾಜ ಒಂದು ಮಾತಾಡ್ತಾನೆ, ಇಂದ್ರ ದೇವರಿಂದ ಕಟ್ಟಲ್ಪಟ್ಟದ್ದಾಗಿರ್ತಕ್ಕಂಥದ್ದು, ಅದಕ್ಕೆ ಆ ಪಟ್ಟಣಕ್ಕೆ ಇಂದ್ರಪ್ರಸ್ಥ ಎಂಬುದಾಗಿರ್ತಕ್ಕಂಥದ್ದು ಹೆಸರು. ಆ ಇಂದ್ರಪ್ರಸ್ಥವಾಗಿರ್ತಕ್ಕಂಥದ್ದು ನೀವು ಹೊಟ್ಟೋಗ್ರಿ, ಇದಕ್ಕೆಂದ್ರೆ ದಿನ ಬೆಳಗಾದ್ರೆ ಈ ಜಗಳವಾಗಿರ್ತಕ್ಕಂಥದ್ದು ಆಗ್ತಾ ಇದೆ ಹಂಗಂತ ಹೇಳೋನೆ. ಧರ್ಮರಾಜ ಹೇಳ್ತಾನೆ, ದೊಡ್ಡಪ್ಪ ಹೇಳಿದ ಮಾತಾಗಿರ್ತಕ್ಕಂಥದ್ದು, ನೀವು ಹೋಗೋದು ಮಾತ್ರ ಅಲ್ಲ, ಈ ರಾಜ್ಯದಲ್ಲಿ ಅರ್ಧ ರಾಜ್ಯವಾಗಿರ್ತಕ್ಕಂಥದ್ದು ನಿಂಗೆ ಕೊಡ್ತಾನೆ.
ಆಮೇಲೆ ಗಜಾನವ ಇರ್ತಕ್ಕಂಥದ್ದನ್ನ ನೋಡು, ಅದ್ರಲ್ಲಿರ್ತಕ್ಕಂಥ ಕ್ಯಾಶಲ್ಲಿ ಅರ್ಧ ಕ್ಯಾಶ ಇರ್ತಕ್ಕ ಅರ್ಧ ರಾಜ್ಯಂ ಅನುಗುಂಶ ಸಹೈವ ಅನುಜಯಿತು ಅಷ್ಟು ಮಾಡ್ತಲ್ಲ ಗೃಹಾಣ ಪುರಾಸೆ ಶಕ್ರ ಎಂಬುದಾಗಿ ಹೇಳಿ ಅದನ್ನ ಅರ್ಧ ಕ್ಯಾಶ್ ಏನಿದೆಯೋ ಅದನ್ನ ತಗೊಂಡು ನೀ ಬಂದು ಇತರ ಇರ್ತಕ್ಕಂಥದ್ದಲ್ಲಿ ರಾಜ್ಯ ಪರಿಪಾಲನೆ ಮಾಡಿಕೊಂಡು ಸಂತೋಷವಾಗಿರ್ರಿ, ನಾವು ಸಂತೋಷವಾಗಿರೋಣ, ದಿನಗಳಾದ್ರೆ ಜಗಳ ಬೇಡ ಎಂಬುದಾಗಿ ಹೇಳ್ತಾನ. ಆಗ ಧರ್ಮರಾಯ ಒಂದು ಒಳ್ಳೆ ಕೆಲಸ ಮಾಡ್ತಾನ. ಈ ಧೃತರಾಷ್ಟ್ರನೇ ಏನ್ ಮಾಡ್ತಾನಂದ್ರೆ ಗಂಭೀರ ಶಕ್ರ ಸಮಃ ಏವ ತತಃ ತವೇವ ಯೋಗ್ಯಂ ಪುರಂ ತದಿತ ಆಶು ತದಿತ ಆಶುಮೇಷಾದಿ ಚಾಪಿ ಇತ್ಯುಕ್ತ ಸಹ ಯುಧಿಷ್ಠಿರ ಓಂ ಇತಿ ಸ್ಮ. ದೊಡ್ಡಪ್ಪ ಹೇಳಿದ ಮಾತೆ ಓಂದ್ರೆ ಎಸ್ ಅದನ್ನ ಹೇಳ್ತಾನ. ನೀ ಬಂದು ಧರ್ಮರಾಜನಂಗಿದ್ದಿ, ಸಾಕ್ಷಾತ್ ಧರ್ಮರಾಜನೇ ತಾನು ನೀನು. ನೀ ಇಂದ್ರಪ್ರಸ್ಥವ ಇರ್ತಕ್ಕಂಥದ್ದು ನಿಮ್ಗೆ ಸೇರಿರ್ತಕ್ಕಂಥದ್ದು. ಅಲ್ಲಿ ಹೋಗಿ ನೀ ಬಂದು ಇದು ಮಾಡಿ ಅಂತೇಳಿ ಅವನಿಗೆ ಧರ್ಮ ಯುಧಿಷ್ಠಿರ ಇದು ಧೃತರಾಷ್ಟ್ರನೇ ರಾಜ್ಯಕ್ಕೆ ಬಂದು ಅವನಿಗೆ ಪಟ್ಟಾಭಿಷೇಕವಾಗಿರ್ತಕ್ಕಂಥದ್ದು ಮಾಡಿ ಅನುಗ್ರಹ ಇರ್ತಕ್ಕಂಥದ್ದು ಮಾಡಿ ಧರ್ಮರಾಜನ ಇರ್ತಕ್ಕಂಥವನ್ನ ಅಲ್ಲಿ ರಾಜ್ಯವ ಇರ್ತಕ್ಕಂಥದ್ರಲ್ಲಿ ಕೂರ್ಸುತ್ತಾನ. ಆಗ ಏನಾಗಿತ್ತಂತಂದ್ರೆ ಮತ್ತು ವೇದವ್ಯಾಸ ದೇವರು ಇಬ್ಬರು ಬಂದು ಇತ್ಯೇವ ಪಾರ್ಶ್ವತಃ ಯುವರಾಜನಾಗಿ ಅಲ್ಲಿ ಬಂದು ಭೀಮಸೇನ ದೇವರ ಇರ್ತಕ್ಕಂಥವನು ಏವು ಪೂರ್ವೋಕ್ತ ಆಶೀಂ ಪೂರ್ವಕಂ ಏತವು ಕೃಷ್ಣವು ಮಾರುತಿ ಶಿರಸಿ ಅಭಿಷೇಕ ಶಂಚಕೃತು. ಮಾರುತಿ ಅಂದ್ರೆ ಭೀಮಸೇನ ದೇವರಿಗೆ ಅಭಿಷೇಕವಾಗಿರ್ತಕ್ಕಂಥದ್ದು ಮಾಡಿ ಅವರು ಯುವರಾಜನಾಗಿ ಮಾಡಿ ನೀವು ಸಂತೋಷವಾಗಿರ್ರಿ, ಅರ್ಧ ರಾಜ್ಯ ಕೊಟ್ಟಿದ್ದಾನೆ, ನಮ್ಮ ಸೊತ್ತಿಲ್ಲ ಅರ್ಧವಾಗಿರ್ತಕ್ಕಂಥದ್ದು ಕೊಟ್ಟಿದ್ದೇನೆ, ಇನ್ನು ಜಗಳವಾಗಿರ್ತಕ್ಕಂಥದ್ದು ಬೇಡ. ಇದಕ್ಕೆಂದ್ರೆ ನೀವ್ ಏನ್ ಮಾಡಿರೋ ನಮ್ಮ ಭೀಮಸೇನ ದೇವರ ಭೀಮ ದುರ್ಯೋಧನ ಇರ್ತಕ್ಕಂಥವ್ ಏನಾದ್ರು ಜಗಳ ದೈವ ಎಂಬುದಾಗಿ ಹೇಳ್ಬಿಟ್ಟು ಅದೇ ಮಾದರಿ ಇವ ಏನ್ ಮಾಡ್ತಾನ ಧೃತರಾಷ್ಟ್ರ ಇರ್ತಕ್ಕಂಥವ. ಈ ಶ್ಲೋಕ ನೋಡ್ರಿ 222 ಕೊನೆಯ ಬೆಳೆ ಪ್ರಸ್ತಾಪ್ಯ ದೂರಂ ಅನುಜಸ್ಯ ಶ್ರುತಾನ್ ಸಹ ರಾಜ ರಾಜರಾಷ್ಟ್ರ ಧೃತರಾಷ್ಟ್ರ ಇರ್ತಕ್ಕಂಥವ ತನ್ನ ಹಸ್ತಿನಾಪುರದಿಂದ ದೂರ ಇರ್ತಕ್ಕಂಥ ಇಂದ್ರಪ್ರಸ್ಥವ ಇರ್ತಕ್ಕಂಥದ್ದಕ್ಕೆ ಸುತಾನ್ನೇ ತನ್ನ ತಮ್ಮಂತರ ಮಕ್ಕಳ ಇರ್ತಕ್ಕಂಥವ್ರನ್ನ ಕಳಿಸ್ಬಿಟ್ಟು ಇವ ಏನ್ ಮಾಡ್ತಾನ ತನ್ನ ಮಗರ ಚಕ್ರೆ ಅಭಿಷೇಕಮಪಿ ತತ್ರ ಸುಯೋಧನಸ್ಯ. ಈ ಹಸ್ತಿನಾಪುರದಲ್ಲಿ ಅವನ ಇರ್ತಕ್ಕಂಥವ ನಿನ್ನ ರಾಜ ಅಲ್ಲ, ನಾನು ರಿಟೈರ್ ಆತಾನೆ ಅಂತ ಹೇಳಿ ಅವನ ದುರ್ಯೋಧನ ರಾಜನಾಗಿ ಮಾಡಿ ದುಶಾಸನಂ ಚ ಯುವರಾಜ ಅಸೌ ವಿಧಾಯ ದುಶಾಸನ ಇರ್ತಕ್ಕಂಥವನ ಯುವರಾಜನಾಗಿ ಮಾಡಿ ಮೇನೇ ಕೃತಾರ್ಥಮಿಬಿ ಸ್ವಯಂ ಶಾಂತ ಕಾಮ. ಅದರಿಂದ ಅಪ್ಪ ನನ್ನ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಇರ್ತಕ್ಕಂಥದ್ದು ಮಾಡಿದೆ ಹಂಗೆಂಬ ಒಂದು ಪೂರ್ಣ ತೃಪ್ತಿಯಿಂದ ಧೃತರಾಷ್ಟ್ರನ ಇರ್ತಕ್ಕಂಥವ ಸಂತೋಷವಾಗಿದ್ದ. ಅವರಲ್ಲಿರ್ಲಿ, ನೀವಿಲ್ಲಿರ್ರಿ, ನೀವು ಈ ಅರ್ಧರಾಜನ ಪರಿಪಾಲನೆ ಮಾಡ್ರಿ, ಅವರ ಅರ್ಧರಾಜನ ಪರಿಪಾಲನೆ ಆಗ್ಲಿ, ಇನ್ನು ಜಗಳವಾಗಿರ್ತಕ್ಕಂಥದ್ದು ಬೇಡ ಅಂತೇಳಿ ಇದು ಪಾರ್ಟಿಷನ್ ಮಾಡಿ ಕೊಡ್ತಾರಲ್ಲ, ಇದನ್ನು ಪಾರ್ಟಿಷನ್ ಮಾಡಿ ಕೊಟ್ಟು ಮಾಡಿ ಸಂತೋಷವಾಗಿ ಹೇಳಿ ಪಾರ್ಥಾಯ ಚ ಮೇ ಮುಗುದು ಅಂದ್ರೆ ವಶಿಷ್ಠ ಈ ಪ್ರಕಾರವಾಗಿರುತ್ತೆ. ಪಾಂಡವರ ಇರ್ತಕ್ಕಂಥವ್ರು ಈಗ ವೇದವ್ಯಾಸ ದೇವರು ಹೇಳಿದ ಕೃಷ್ಣ ಪರಮಾತ್ಮ ಹೇಳಿದ ಧರ್ಮ ಅದ್ರ ಪ್ರಕಾರ ರಾಜ್ಯ ಪರಿಪಾಲನೆ ಮಾಡ್ಬೇಕು. ಅದೇ ಪ್ರಕಾರವಾಗಿ ಧರ್ಮದಿಂದ ರಾಜ್ಯ ಪರಿಪಾಲನೆ ಇರ್ತಕ್ಕಂಥದ್ದು ಮಾಡ್ತಾ ಇದ್ರು. ಅದ್ರ ನಡುವೆ ಬರ್ತಕ್ಕಂಥ ಕೆಲವು ಶ್ಲೋಕಗಳೇನಂದ್ರೆ ಇದು ಯುಧಿಷ್ಠಿರ ಇರ್ತಕ್ಕಂಥ ಬಾರಿ ಇಂದ್ರಪ್ರಸ್ಥಕ್ಕೆ ಹೋಗವಳೆ ಅಲ್ಲಿ ಇರ್ತಕ್ಕಂಥ ಜನಗಳೆಲ್ಲ ಅವನ ಹಿಂದೆಯೇ ಬಂದ್ರು. ಆಗ ಧರ್ಮರಾಜ ಹೇಳ್ತಾನ ನೀವೆಲ್ಲ ಹಸ್ತಿನಾಪುರದಲ್ಲೇ ಇರಬೇಕು ಎಂಬುದಾಗಿ. ಆಗ ಇಂದ್ರಪ್ರಸ್ಥದಲ್ಲಿ ಜನಗಳಿಲ್ಲ, ಬೇರೆ ಬೇರೆ ಊರುಗಳ ಇರ್ತಕ್ಕಂಥವ್ರು ಪಂಚಪಾಂಡವರು ಇಲ್ಲಿ ಇದ್ದಾರೆ ಅಂತ ಹೇಳಿ ಬಂದು ತಿರುಗಿ ಇದ್ರು. ಆದ ಕಾರಣ ಇಬ್ರು ಸುಭಿಕ್ಷವಾಗಿದ್ರು ಅಂತ ಹೇಳ್ತಕ್ಕಂಥದ್ದು. ಆಗ ಈ ವಿಷಯದಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಮಹಾಭಾರತ ತಾತ್ಪರ್ಯ ಪಾಂಡವ ರಾಜ್ಯ ಲಾಭ ನಾಮ ಏಕ ವಿಂಶದ ಅಧ್ಯಾಯ. ಈ ಪ್ರಕಾರವಾಗಿ 19ನೇ ಅಧ್ಯಾಯವಾಗಿರ್ತಕ್ಕಂಥದ್ದನ್ನು ಈ ಧೃತರಾಷ್ಟ್ರ ಇರ್ತಕ್ಕಂಥವ ತೃಪ್ತಿಯಿಂದ ಮಾಡಿಬಿಟ್ಟ. ತನ್ನ ಮಕ್ಕಳಿಗೆ ಬಂದು ರಾಜ್ಯವು ಕೊಟ್ಬಿಟ್ಟು ತಮ್ಮ ಮಕ್ಕಳೇ ಇರ್ತಕ್ಕಂಥವ್ರು ರಾಜ್ಯವಾಗಿ ಕೊಟ್ಬಿಟ್ಟು ಇನ್ಮೇಲೆ ಜಗಳವಾಗಿರ್ತಕ್ಕಂಥದ್ದು ಆಗಲಾರ್ದು ಎಂಬುದಾಗಿ ಸಂತೋಷದಿಂದ ಇದ್ರು ಎಂಬುದಾಗಿ ಹೇಳಿ ಈ ಅಧ್ಯಾಯವನ್ನ ಆಚಾರ್ಯರು ಮುಗಿಸಾಗಡೆ ಮಹಾಭಾರತ ತಾತ್ಪರ್ಯ ಭಾವಸಂಕರದಲ್ಲಿ ಮಂತ್ರಾಲಯ ಪ್ರಭುಗಳ ಇರ್ತಕ್ಕಂಥವ್ರು ಒಂದೇ ಮಾತಾಡ್ತಾರೆ. ಯತ್ ಕಾರುಣ್ಯ ಬಲೇನ ಪಾಂಡುತನಯ. ಇದನ್ನ ನೋಡ್ರಿ, ದ್ರೌಪದಿ ವಿಷಯವಾಗಿರ್ತಕ್ಕಂಥದ್ದು
ಆಚಾರ್ಯರು ವಿಸ್ತಾರವಾಗಿ ಹೇಳಿರೋ ಪ್ರಯುಕ್ತ ಈ ಭಾವಸಂಗ್ರಹದಲ್ಲಿ ಅದನ್ನ ಕುರಿತು ಹೇಳಂಗೆ ಬಾಕಿ ಇದನ್ನ ಹೇಳಿ ಮುಗಿಸ್ತಾರೆ ಅಂತ ಅರ್ಥ. ಯತ್ ಕಾರುಣ್ಯ ಬಲೇನ ಪಾಂಡುತನೆಯ ನಿಷ್ಠೀರ್ಯ ನಾನಾ ಪದು. ಇದನ್ನ ನಾವು ಗಮನಿಸ್ಬೇಕಾದ ಏನಂದ್ರೆ, ಇದನ್ನ ಶಾಸ್ತ್ರ ವಿಷಯ ಹೇಳ್ತಾನೆ ಏನಂದ್ರೆ, ಈ ಪಂಚಪಾಂಡವರಾಗಿರ್ತಕ್ಕಂಥ ಅವರು ಈ ಪ್ರಕಾರವಾಗಿ ದ್ರೌಪದಿಯನ್ನು ಮದುವೆ ಮಾಡ್ಕೊಂಡ್ರು ಅಂತ ಇನ್ನು ಏನೇನು ಇಲ್ಲಿ ಇದು ನಮ್ಮ ರಾಜ್ಯದಲ್ಲಿ ಚರ್ಚೆ ಎಲ್ಲ ಮಾಡ್ತಾರೆ, ಪಾಪಗಟ್ಟಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಆ ಕಾಲದಲ್ಲಿ ದ್ರುಪದ ರಾಜನೇ ಈ ಪ್ರಕಾರವಾಗಿ ಹೇಳಿದ. ಆದ ಕಾರಣ ಇದನ್ನ ಶ್ರೀಮದ್ ಆಚಾರ್ಯರು ತಾತ್ಪರ್ಯ ಇರ್ತಕ್ಕಂಥದ್ದು ಬರ್ತಾ ಇದ್ರೆ ಎಷ್ಟು ಉಪಕಾರ ಮಾಡಿದ್ದಾರೆ ಎಂಬುದನ್ನು ಚೆಂದಾಗಿ ನಿಮಗೆ ಗಮನಿಸಬೇಕು. ಅದಕ್ಕೆ ನಾನು ಮಹಾಭಾರತವಾಗಿರ್ತಕ್ಕಂಥದ್ದನ್ನ ಮಹಾಭಾರತ ತಾತ್ಪರ್ಯ ನಂಗೆ ದಯಮಾಡಿ ಓದಬಾರ್ದು. ಅದೇ ಪ್ರಕಾರವಾಗಿ ಇನ್ನೊಂದು ಹೇಳ್ತಾನೆ, ಎಲ್ಲರೂ ರಾಮಾಯಣ ಹೇಳವಳೆ ಸೀತಾದೇವಿಯನ್ನ ಕೈ ಕೂದಲು ಹಿಡ್ಕೊಂಡು ಸೆಳ್ಕೊಂಡು ಹೋದ, ಕೈ ಹಿಡಿದು ಸೆಳ್ಕೊಂಡು ಹೋದ, ಹಂಗ್ ಮಾಡಿದ ಹಿಂಗ್ ಮಾಡಿದ ಅಂತ ಹೇಳವಳೆ ಕಿವಿಲೆ ಕೇಳಕ್ ಬಿಡಿಲಾರ್ದು. ಇದಕ್ಕೆಂದ್ರೆ ಸೀತಾದೇವಿಯನ್ನು ಮುಟ್ಟಕ್ಕೆ ಬಿಡಿಲಾರ್ದು. ಅದಕ್ಕೆ ಮಹಾಭಾರತ ತಾತ್ಪರ್ಯ 4ನೇ ಅಧ್ಯಾಯ ನೋಡಿದ್ರು ಸೀತಾಕೃತಿಗೆ ಎಂಬುದಾಗಿರ್ತಕ್ಕಂಥದ್ದು, ಆಕೃತಿಯಾಗಿರ್ತಕ್ಕಂಥದ್ದು, ಅದನ್ನ ಸೇವೆ ಮಾಡ್ಲಿಕ್ಕೆ ಇಂದ್ರನ ಇರ್ತಕ್ಕಂಥ ಕೂತಿದ್ದ. ಇದೆಲ್ಲ ಹೇಳಿರ್ತಕ್ಕಂಥ ನಮ್ಮ ಶ್ರೀಮದ್ ಆಚಾರ್ಯರಿಗೆ ನಾವು ಎಷ್ಟು ಕೋಟಿ ನಮಸ್ಕಾರ ಮಾಡಿದ್ರು ಅದು ಕಡಿಮೆ. ಆದ ಕಾರಣ ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಇದ್ದಂಗೆ ಯಾವ ಪುರಾಣ ಓದಬಾರ್ದು ಅದನ್ನು ನಾನು ಗಟ್ಟಿಯಾಗಿ ಹೇಳ್ತಾನೆ, ದಯಮಾಡಿ ಕೇಳ್ರಿ. ಯತ್ ಕಾರುಣ್ಯ ಬಲೇನ ಪಾಂಡುತನೆಯ ನಿಷ್ಠೀರ್ಯ ನಾನಾ ಬಲು ಭಿಕ್ಷಾನ್ನಾಶನ ಆಗಮಾಪ್ಯ ಸನಿನು ಹತ್ವಾ ಭಗಂ ದ್ರೌಪದಿ ಉದ್ವಾಹ್ಯಾಖಿಲ ಭೂಪತಿಯನಮಪಿರಣೆ ಜಿತ್ವಾ ಗತಾಂ ಪುರಿ ಇಂದ್ರಪ್ರಸ್ಥಪುರೇ ವಸನ್ನೆ ಕೃತಧರ ರಕ್ಷಾ ಸನುವ್ಯಾತಾರಿ ಎಂಬುದಾಗಿ ಸಂಕ್ಷೇಪವಾಗಿ ಈ ದೊಡ್ಡ ಅಧ್ಯಾಯದಲ್ಲಿ ಇರ್ತಕ್ಕಂಥ ವಿಷಯನ್ನ ಮಂತ್ರಾಲಯ ಪ್ರಭುಗಳಾಗಿರ್ತಕ್ಕಂಥವ್ರು ಹೇಳ್ತಾರೆ. ಪಾಂಡುತನೆಯ ನಿಷ್ಠೀರ್ಯ ನಾನಾ ಪದು, ಪಾಂಡುರಾಜನ ಮಕ್ಕಳಾಗಿರ್ತಕ್ಕಂಥವ್ರು ಈ ಪ್ರಕಾರವಾಗಿ ಈ ನಾನಾ ಪ್ರಕಾರವಾಗಿರ್ತಕ್ಕಂಥ ಆಪತ್ತುಗಳಾಗಿರ್ತಕ್ಕಂಥದ್ದು, ಇದರಿಂದ ವಿಷದಿಂದ ಆಪತ್ತು, ಬೆಂಕಿಯಿಂದ ಆಪತ್ತು, ಈ ಪ್ರಕಾರವಾಗಿರ್ತಕ್ಕಂಥದ್ರಿಂದ ಬಂದು ಅವರಿಗೆ ಆಗ ಭಿಕ್ಷಾನ್ನಾಶಿನ ಅದಂದ್ರೆ ಅವರೆಲ್ಲ ಬಂದು ಅದೆಲ್ಲ ಮೀರಿ ನಗರವಾಗಿರ್ತಕ್ಕಂಥದ್ದನ್ನೇ ಭಿಕ್ಷೆ ಇರ್ತಕ್ಕಂಥದ್ದು ತಗೊಂಡು ಬ್ರಾಹ್ಮರಾಗಿ ಏಕಚಕ್ರ ನಗರದಲ್ಲಿ ಕೊಂಚ ಕಾಲ ಇದ್ರು. ಆಗ ಆಗಮಾಪ್ಯ ಶನಿನು, ಹಾಗಿದ್ರೆ ಅಲ್ಲಿ ಬಂದು ವೇದವಾಗಿರ್ತಕ್ಕಂಥದ್ದು ಹೇಳಿಸಿಕೊಟ್ರು, ವೇದವಾಗಿರ್ತಕ್ಕಂಥದ್ದು ಓದ್ತಾ ಇದ್ರು. ಆಗ ಹತ್ವಾ ಭಗಂ ದ್ರೌಪದಿ ಸಮದ್ವಾಕ್ಯ ಒಂದೇ ಲೈನ್ ಹೇಳ್ಬಿಟ್ರು. ಆಗ ಬಕಾಸುರ ಇರ್ತಕ್ಕಂಥವನ್ನ ಸುಮ್ಮನವ್ರ ಕಡೆ ಪಾಂಡವರಾಗಿರ್ತಕ್ಕಂಥವ್ರು ದ್ರೌಪದಿ ಆಗಿರ್ತಕ್ಕಂಥವ್ರನ್ನ ಲಗ್ನವಾಗಿರ್ತಕ್ಕಂಥವ್ರು ಮಾಡಿಕೊಂಡ್ರು. ಮಾಡ್ಬಿಟ್ಟು ಆಗತ ಸ್ವಾಂಪುರಿ ಇಂದ್ರಪ್ರಸ್ಥೆ ಪುರೇ ವಸನ್ನೆ ಕೃತಧರ ರಕ್ಷಾಹ, ಅವರೆಲ್ಲ ರಾಜ್ಯರ ಇರ್ತಕ್ಕಂಥವ್ರನ್ನ ರಾಜರನ್ನ ಕೆಟ್ಟ ರಾಜರನ್ನ ಯುದ್ಧದಲ್ಲಿ ಜಯಿಸಿಬಿಟ್ಟು ಅವರು ಎಲ್ಲ ಹಸ್ತಿನಾಪುರಕ್ಕೆ ಬಂದು ಅದಕ್ಕೆ ಆಮೇಲೆ ದೊಡ್ಡಪ್ಪನ ಮಾತು ಪ್ರಕಾರವಾಗಿ ಇಂದ್ರಪ್ರಸ್ಥವಾಗಿರ್ತಕ್ಕಂಥದ್ದು ಬಂದು ಅರ್ಧ ರಾಜ್ಯನ ಇಟ್ಕೊಂಡು ಸಂತೋಷವಾಗಿರ್ತಕ್ಕಂಥವರ ಇದ್ರು. ಆಗ ಯತ್ ಕಾರುಣ್ಯ ಬಲೇನ ಸನೋ ವ್ಯಾತ ಸಹ ಅವ್ಯಾತ ಹರಿ, ಇದೆಲ್ಲ ಪರಮಾತ್ಮನ ಅನುಗ್ರಹವಾಗಿರ್ತಕ್ಕಂಥದ್ದು ನಡೀತು. ಆ ಪಾಂಡವರ ಅನುಗ್ರಹದಿಂದ ನಮಗೆ ಎಲ್ಲಾ ವಿಧವಾಗಿರ್ತಕ್ಕಂಥ ಇದು ನಡೀಲಿ, ಅವರು ಕಾಪಾಡಲಿ ನಮ್ಮನ್ನ ಎಂಬುದಾಗಿ ಪ್ರಾರ್ಥನೆಯಾಗಿರ್ತಕ್ಕಂಥದ್ದು ಮಾಡ್ಕೊಂಡು ಮುಗಿಸ್ತಾರೆ. ಆದ ಕಾರಣ ಈ ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ನೋಡಿದ ವಿಷಯ ಏನಂತಂದ್ರೆ, ದ್ರೌಪದಿ ಸ್ವಯಂವರವಾಗಿರ್ತಕ್ಕಂಥದ್ದು ಮೊದಲೇ ಹೇಳಿದ್ದೇವೆ. ದ್ರೌಪದಿ ಆಗಿರ್ತಕ್ಕಂಥದ್ದು ಇದಕ್ಕೆಂದ್ರೆ ಇದು ದೇವತಾ ನಿಯಮವಾಗಿರ್ತಕ್ಕಂಥದ್ದು, ಮನುಷ್ಯರ ನಿಯಮಕ್ಕೆ ತಗೊಂಡ್ ಬಂದಿಟ್ಟು ನಾವು ದಯಮಾಡಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು, ಮನುಷ್ಯರಾಗಿರ್ತಕ್ಕಂಥವ್ರು ಎಷ್ಟು ಒಳ್ಳೆಯವರಾಗಿದ್ರು ಅದರೊಳಗೆ ಒಂದು ಜೀವನ ನಿರ್ವ, ಆದ್ರೆ ದೇವತೆಗಳಾಗಿರ್ತಕ್ಕಂಥವ್ರಿಗೆ ಒಂದೇ ದೇಹದಲ್ಲಿ 2 ಜೀವನ 3 ಜೀವನ ಇರ್ಲಿಕ್ಕೆ ಸಾಧ್ಯ ಎಂಬುದಾಗಿರ್ತಕ್ಕಂಥದ್ದು. ಅದಕ್ಕೆ ಒಂದು ಟೀಕಾಕರ್ಪಾದ್ರು ಒಂದು ಚಿಕ್ಕ ಉದಾಹರಣೆ ಕೊಡ್ತಾರೆ, ಪಿಶಾಚವಧೆಂದುಟ್ಟು. ಅದಕ್ಕೆ ನಾನು ನನ್ನ ಲೈಫಲ್ಲಿ ನಡೆದು ಅಂತ ಹೇಳ್ತೇನೆ, ನಾವು ವಿಸ್ತಾರವೇ ಹೇಳೋದಿಲ್ಲ. ಇದಕ್ಕೆಂದ್ರೆ ಅನೇಕ ವರ್ಷಕ್ಕೆ ಮುಂಚೆ ನಾನು ಬರ್ತಾ ಇರೋ ರೈಲಿ, ಐ ಡೋಂಟ್ ವಾಂಟ್ ಟು ಮೆನ್ಷನ್ ದಿ ನೇಮ್, ವೆರಿ ಪಾಪ್ಯುಲರ್. ಬರೋ ವೇಳೆ ಏನು ಅಂತಂದ್ರೆ ನಾಲ್ಕು ಇರೋದು, 2 ಅಪ್ಪನ ಬಿಟ್ಟು 2 ಲೋಯರ್ ಬರ್ತು. ಇರೋ ವೇಳೆ ನಾನು ಲೋಯರ್ ಬರ್ತೀನಿ ಮಲ್ಕೊಂಡಿದ್ದೆ ಮೆಡ್ರಾಸಿಂದ ಹೊರಟ ವೇಳೆ. ಆಗ ಅವನು ಅವ್ರ ಮಗಳು ಹತ್ತಿರು, ಆ ಮಗಳಿಗೆ ಒಂದು 11 ವಯಸ್ಸರೇ, ಅದು ಇಬ್ರು ಹತ್ತಿರು. ಹತ್ತಿಟ್ಟು ರೈಲು ಹೊರಟು. ಆಮೇಲೆ ಕೊಂಚ ಹೊತ್ತು ತಾಳಿ ರೈಲು ಹೊರಟ ಮೇಲೆ ಆ ಕೂಸನ್ನು ಮನಸ್ಬಿಟ್ಟು ಅದರ ತಲೆ ಮೇಲೆ ಅದರ ತಲೆ ಹತ್ರ 2 ಹವಾಯಿ ಚಪ್ಪಲಿ ನಟ್ಟ. ಹೇಳ್ಬಿಟ್ಟು ಇವ ಮಾಡೋದು ನೋಡಿ ನಂಗೆ ಒಂದು ಮದುವೆ ಅಂಜಿಕೆ ಆಯ್ತು.
ಮೆಲ್ಲಗೆ ನಾ ಎದ್ದು ಹೋಗಿ ನೋಡಿದೆ, ಬೇರೆ ಯಾರು ಕಂಪಾರ್ಟ್ಮೆಂಟ್ಲಿ ಫ್ರೀ ಆಗಿ ಅಂದ್ಬಿಟ್ಟು ಎಲ್ಲಾರ ಕಂಪಾರ್ಟ್ಮೆಂಟ್ಲು ಅವರೆಲ್ಲ ಭಾಗದಾಗಿ ಮದ್ಕಿನ್ಬಿಟ್ರು. ಸರಿ ದೇವ್ರು ನೆನ್ಸ್ಕೊಂಡು ಇದ್ದೆ. ಆಗ ಅವ್ನು ಹೇಳಿದ, ನೀವು ಮುಂದೆ ಹಂಗೆ ಬೇಡ್ರಿ, ಇದಕ್ಕೆಂದ್ರೆ ಅವಳಿಗೆ ಪಿಶಾಚಿ ಬರೋದು ರಾತ್ರಿ ಬರೋಣ, ನಾ ಈ ಚಪ್ಪಲಿಲಿ ಬಿಟ್ಟಿವೆ, ನೀವು ಹಂಗೆ ಬೇಡ್ರಿ ಹಂಗ ಅಂತ ಹೇಳಿದ. ಅದ ಕಾರಣ ನಿಮಗ್ರ ಲಾಯರ್ ಬರ್ತು ನಂಗೆ ಕೊಡ್ರಿ ಅಂತ ಧಾರವಾಡ ತಗೋ ಅಂತ ಹೇಳಿದೆ. ಆಗ ಏನ್ ಮಾಡಿದೆ ಅಂದ್ರೆ, ಯಾವಾಗ್ಲೂ ನಾನು ಬಂದು ಹನುಮಂತ ದೇವ್ರ ಗುಡಿ ಹೋಗ್ಬಿಟ್ಟು ಈಗ ನಡದ್ದು ಹನುಮಂತ ದೇವ್ರ ಗುಡಿ ಹೋಗ್ಬಿಟ್ಟವ್ರೆ, ಆ ಹೂವಿನ ಕೈಯಲ್ಲಿ ಇಟ್ಟುಕೊಂಡು ಹನುಮಂತ ದೇವ್ರ ಮೇಲೆ ಒಂದು ಶ್ಲೋಕ ಹೇಳಿಟ್ಟು, ಈ ಹೂವಿನ ನಿಮ್ಮ ಮನುಷ್ಯನ ತಲೆ ಮುಗಿಸ್ರಿ, ಈ ದೊಡ್ಡ ಹಾಲಾರ್ದು ಒಂದು ಹಾತಂಗ್ ಬಿಡ್ಬೇಡ್ರಿ, ಚಪ್ಪಲಿ ಕುಡಿಬೇಡ್ರಿ ಅಂತ ಹೇಳ್ಬಿಟ್ಟು ಒಂದ್ ಸುಟ್ಟು ಮೇಲ್ ಮಲ್ಕಿನ್ಬಿಟ್ಟ. ನಂಗೆ ಒಳಗೆ ಹಂಗಿಗೆ ಒಂದ್ ವೇಳೆ ಏನ್ ನಮಗ ಅಷ್ಟು ಪುಣ್ಯ ಎಲ್ಲ ಇಲ್ಲ, ಇನ್ನು ರಾತ್ರಿ ಬಡದ ಅಂದ್ರೆ ನಮಗ ಏನಾಗದು ದುಡ್ಡು. ಅವ ಆಮೇಲೆ ಮಲ್ಕಿನ್ಬಿಟ್ಟ. ಆಮೇಲೆ ಜೊತೆ ತಾಳಿ ಸಾರ್ ಅಂತಂದ. ಏನಂತಂದ, ಅವ ತಾನೇ ಎಬ್ಬಿಸ್ತಾನ ನೋಡ್ರೆ ನಮಸ್ಕೊ ಕೊಯಮತ್ತೂರಿಗೆ ಬಂದಾಯ್ತು ರೈಲು ಅಂತ ಬರೀ ನಿಂದೋಯ್ತಾನೆ. ಸಾರ್ ನೀಗ ಪಣ್ಣ ಉಪಕಾರದ ನಾವು ಪಣ್ಣ ಉಪಕಾರ ಮಾಡಪ್ಪ, ಪುಣ್ಯಕ್ಕೆ ಸರಿಯಾಗುದನ್ನ ರಘುತ್ಮ ಸ್ವಾಮಿ ಹತ್ರ ಕರ್ಕೊಂಡು ಹೋಗು, ಇಲ್ಲ ಹತ್ರ ಮಂತನಾರ ಸ್ವಾಮಿ ಹತ್ರ ಕರ್ಕೊಂಡು ಹೋದ. ಈ ಕಥೆ ಯಾಕೆ ಹೇಳ್ತೇನೆ ಅಂತಂದ್ರೆ, ಅವಳು ಬಂದು ಮೆಡ್ರಾಸಿನ ಹೈ ಕಾನ್ವೆಂಟ್ಲಿ ಓದ್ತಾಳೆ. ಬೆಳಿಗ್ಗೆ ಎದ್ದು ಈ ಪಿಶಾಚಿ ಬಂದ್ರೆ ಅವಳೆ இந்த பொண்ணுக்கு 20 இட்லி திங்குங்க, அப்புறம் 9 மணிக்கு அவ பாட்டுக்கு அந்த யூனிஃபார்ம் போட்டு போவாங்க, ಯಾರು ನಂಬ முடியாது ಅಂತಂದ. ಈಗ ಇದನ್ನ ಯಾಕೆ ಇಷ್ಟು ದೂರ ನಮಗೆ ಹೇಳ್ತಾನೆ, 2 ನಿಮಿಷ ವೇಸ್ಟ್ ಮಾಡ್ತಾನೆ ಅಂದ್ರೆ, ಆಗ ಅವಳು ಇಲ್ಲ, 20 ಇಡ್ಲಿ ತಿಂಬವಳ ಆ ಜೀವ ಅಲ್ಲ, ಬೆಳಗ್ಗೆ ಯಾವುದೋ ಜೀವ ತಂದು ತಿಂದಿದೆ. ಇದನ್ನೇ ನಾವು ನೋಡ್ತಾ ಇದ್ದೇವೆ. ಆಗ ದೇವತೆಗಳಾಗಿರ್ತಕ್ಕಂಥ ಅವರಲ್ಲಿ ಈ ಪ್ರಕಾರವಾಗಿ ಬರ್ತಕ್ಕಂಥದ್ದು ಇದು ರಹಸ್ಯವಾಗಿರ್ತಕ್ಕಂಥದ್ದು. ಇದನ್ನ ಹೇಳಿದವರು ಆಚಾರ್ಯರು, ಇದರ ಹೊರಗೆ ಹೇಳಿರು ಅವರಿಗೆ ಬಂದು ದೇವತಾ ನಿಯಮವು ತಿಳಿದು. ಇದಕ್ಕೆ ಅಂದ್ರೆ ಬ್ರಹ್ಮಸೂತ್ರದಲ್ಲಿ ನೀವು ನೋಡಿರಿದ್ರೆ 2 ಶ್ಲೋಕ ಬರೋ 2 ಸೂತ್ರವಾಗಿರ್ತಕ್ಕಂಥದ್ದು ಬರೋದು. ಯಾಕೆಂದ್ರೆ ಅದ್ರ ಪ್ರಕಾರ ಈ ನಿಯಮ ದೇವತೆ ನಿಮಗೆ ಮನುಷ್ಯರಾಗಿರ್ತಕ್ಕಂಥವ್ರ ಅನುಭವ ಇಟ್ಟಿದ್ದು ಇದಕ್ಕೆ ಕಾಂಟ್ರಡಿಕ್ಷನ್ ಅಂತ ಹೇಳ್ಬಿಟ್ರಿ. ಅಲ್ಲಿ ನಿಯಮ ಇರ್ತಕ್ಕಂಥದ್ದೇ ಬೇರೆ ಆಗಿರ್ತಕ್ಕಂಥದ್ದು ಹಾಗೆ ಅಂತ ಹೇಳಿ ಇರ್ತಕ್ಕಂಥದ್ದು ಇದು ದೊಡ್ಡ ವಿಷಯ. ಆದ ಕಾರಣ ದ್ರೌಪದಿ ವಿಷಯವಾಗಿರ್ತಕ್ಕಂಥ ಸರಿಯಾಗಿ ತಿಳ್ಕೊಳ್ರಿ. ದ್ರೌಪದಿ ಆಗಿರ್ತಕ್ಕಂಥದ್ದನ್ನು ನೋಡಿರಿ ಅಂದ್ರೆ ಪಾರ್ವತಿ ದೇವಿಯರಲ್ಲಿ ಇಲ್ಲ ಅಂಬೋದಕ್ಕೂ ಒಂದು ಕಾರಣ. ಪಾರ್ವತಿ ದೇವರು ದ್ರೌಪದಿ ಮುಡ್ಕಂಬ ಹೂವಿರ್ಲಿ ಹಚ್ಚಿಂಬ ಗಂಧದಲ್ಲಿ ತಾನಿದ್ರು ಹಾಗೆ ಅಂತಂಬದಕ್ಕೆ ಮುಂದೆ 22ನೇ ಅಧ್ಯಾಯದಲ್ಲಿ ನೀವು ಬರ್ತಾ ಇದಕ್ಕೆ ಅಂದ್ರೆ ಒಂದು ವರ್ಷ ಧರ್ಮರಾಜ ಮುಟ್ಟಾವಳಲ್ಲಿ ಶ್ಯಾಮಲಾ ದೇವಿ ತಾನಿರೋದು. ಆದ್ರೆ ಆ ಗುರುವ ಬಂದು ದ್ರೌಪದಿ ಹಂಗಿರೋದು, ಒಳಗಿರ್ತಕ್ಕಂಥ ಜೀವ ಶ್ಯಾಮಳಮ್ಮ ಅಂತ ಇರೋರು. ಆ ಪ್ರಕಾರವಾಗಿರೋ ಪ್ರಯುಕ್ತ ಯಾವ ತಪ್ಪ ಇರ್ತಕ್ಕಂಥದ್ದಿಲ್ಲ. ಕೊನೆಯಲ್ಲಿ ಬಂದು ಏನಾಗುತ್ತೆ ಅಂದ್ರೆ 22 23 ನಂಗೆ ತಿಳಿಯಲ್ಲ ಅಧ್ಯಾಯ ಬರವಣಿಗೆ ಹೇಳ್ತಾನೆ. ಆಗ ಧರ್ಮರಾಜನ ಇರ್ತಕ್ಕಂಥ ದ್ರೌಪದಿ ಅಂತ ಮುಟ್ಲಕ್ ಹೋಗ್ತಾನ. ಆಗ ಹೇಳ್ತಾನೆ, ನನ್ನ ಮುಟ್ಟಬೇಡ ಈಗ ಹಾಗಂತ ಹೇಳ್ತಾನೆ. ಇದಕ್ಕೆಂದ್ರೆ ಅವರೆಲ್ಲ ಹೋಯ ಆಯ್ತು. ಈಗ ದ್ರೌಪದಿ ಆಗಿರ್ತಕ್ಕಂಥವಳು ದ್ರೌಪದಿ ಇರ್ತಾನೆ, ನೀ ಮುಟ್ಟಬೇಡ ನೀ ಹೇಳಿದ್ರು ಅವ ನಮಸ್ಕಾರ ಮಾಡ್ತಾನೆ ಇತ್ಯಾದಿಗಳು. ಇದೆಲ್ಲ ತುಂಬಾ ಸೀಕ್ರೆಟ್ ಆಗಿರ್ತಕ್ಕಂಥ ವಿಷಯ. ಅದಕ್ಕೆ ನಂಗೆ ಏನು ತೋರುತ್ತೆ ಅಂದ್ರೆ, ನಿರ್ಣಯ ಒಳ್ಳಂಗೆ ಪಾಪ ಕಡೆಗಳ್ಳಿ ಎಂಬುದಕ್ಕೋಸ್ಕರವಾಗಿ ಇದು ಮಾಡಿದ್ದಾರೆ. ಆದ ಕಾರಣ ಮಹಾಭಾರತವಾಗಿರ್ತಕ್ಕಂಥ ಅದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಇಲ್ಲಂಗೆ ನಾವು ನೋಡಬಾರ್ದು, ಮತ್ತು ಯಾವ ಪುರಾಣ ನೋಡಬಾರ್ದು. ಒಂದು ಚಿಕ್ಕ ಇನ್ನೊಂದು ಇನ್ಸ್ಟೆಂಟ್ ನಮಗೆ ಹೇಳ್ತೇನೆ. ಇದಕ್ಕೆ ಅಂತಂದ್ರೆ, ಈ ಇವ ಬಂದು ಪ್ರಹ್ಲಾದ ರಾಜರು ಕೂಡ ವೇಳೆ ಕಾಲಕೂಟವಾಗಿರ್ತಕ್ಕಂಥ ವಿಷವನ್ನ ಕೊಟ್ಟ ಹಿರಣ್ಯಕಶಿಪ ಇರ್ತಕ್ಕಂಥ ಅದನ್ನು ಕುಡಿದುಬಿಟ್ರು ಅಂತ ಎಲ್ಲರೂ ಹೇಳಾರು. ಅದ ಕಾರಣ ಕಾಲಕೂಟ ವಿಷಯಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಅಸುರ ಕಲಿ ದುರ್ಯೋಧನ. ಆದ ಕಾರಣ ದುರ್ಯೋಧನನ ಯಾರು ನಿಗ್ರಹ ಮಾಡ್ಲಿಕ್ முடியாதோ ಅವರಿಂದ ತಾನು ಅದನ್ನ ಜೀರ್ಣ ಮಾಡ್ಲಿಕ್ முடியாது. ಆಗ ಪ್ರಹ್ಲಾದ ರಾಜರಲ್ಲಿ ವಾಯುದೇವರ ಆವೇಶವಾಗಿರ್ತಕ್ಕಂಥದ್ದು ಇತ್ತು ಅಂತ ಆಚಾರ್ಯರಲ್ಲಿ ಹೇಳಿದ್ದಾರೆ. ಆದ ಕಾರಣ ಆ ಕಾಲಕೂಟ ವಿಷಯವಾಗಿರ್ತಕ್ಕಂಥದ್ದು ಕುಡಿಯೋವೇಳೆ ವಾಯುದೇವರು ಕುಡಿದ್ರು ಹೊರತಾಗಿ ಪ್ರಹ್ಲಾದನ ಇರ್ತಕ್ಕಂಥ ಕುಡಿಲ್ಲ ಇತ್ಯಾದಿಗಳ ಇರ್ತಕ್ಕಂಥದ್ದು. ಎಲ್ಲೂ ಪ್ರಮೇಯ ಇರ್ತಕ್ಕ ನೋಡ್ರಿ, ಪ್ರಮೇಯ ಇರ್ತಕ್ಕಂಥದ್ದು ತುಂಬಾ ಕಷ್ಟ. ಸರಿಯಾದ ಟ್ರೂತ ಇರ್ತಕ್ಕಂಥದ್ದು ತಿಳ್ಕೋಬಹುದು ತುಂಬಾ ಕಷ್ಟ. ಅದಕ್ಕೆ ಎಲ್ಲಾ ಗ್ರಂಥ ಓದಿರ್ಬೇಕು. ಮುಖ್ಯವಾಗಿ ಮಹಾಭಾರತ ತಾತ್ಪರ್ಯ ಆಚಾರ್ಯರು ಮಾಡಿರ್ತಕ್ಕಂಥ ಬ್ರಹ್ಮಸೂತ್ರ ಭಾಷೆ 2 ಓದಿರ್ಬೇಕು ಎಂಬುದಾಗಿ ಹೇಳ್ಬಿಟ್ಟು 20ನೇ ಅಧ್ಯಾಯಕ್ಕೆ ಹೋಗ್ತಾನೆ. ವಿಶ್ವಾಧ್ಯಾಯ ಎಂಬುದಾಗಿರ್ತಕ್ಕಂಥದ್ದು ಈ ಅಧ್ಯಾಯ ಇರ್ತಕ್ಕಂಥದ್ದು ನಿಮಗೆ ನೋಡಿರಿ ಅಂದ್ರೆ 245 ಶ್ಲೋಕ, ತುಂಬಾ ದೊಡ್ಡದಾಗಿರ್ತಕ್ಕಂಥದ್ದು. ಇದ್ರಲ್ಲಿ ಬರ್ತಕ್ಕಂಥ ವಿಷಯಗಳೇನು ಆಮೇಲೆ ನೋಡಿರಿ ಅಂದ್ರೆ, ಮೊದಲು ಈ ಪಾಂಡವರಾಗಿರ್ತಕ್ಕಂಥವ್ರು ಇಂದ್ರಪ್ರಸ್ಥದ ರಾಜ್ಯ ಮಾಡಾವಳೆ ಒಬ್ಬೊಬ್ರು ಏನೇನ್ ಪೋರ್ಟ್ಫೋಲಿಯೋ ಏನೇನ್ ಫಂಕ್ಷನ್
ಏನು ನಡೆಸ್ತಾರೆ ಎಂಬುದನ್ನು ಕುರಿತು ಯಾರು ಬಂದು ಕ್ಯಾಶ್ ಯಾರು ಇರ್ತಾರೆ, ಆರ್ಮಿನ ಯಾರು ನೋಡ್ಕೊಂತಾರೆ, ಧರ್ಮ ಇರ್ತಕ್ಕಂಥದ್ದು ಪ್ರಚಾರ ಮಾಡ್ತಕ್ಕಂಥದ್ದು ಯಾರು ನೋಡ್ಕೊಂತಾರೆ, ಈ ಪ್ರಕಾರವಾಗಿರ್ತಕ್ಕಂಥದ್ದು ಅಲೋಕೇಶನ್ ಪೋರ್ಟ್ಫೋಲಿಯೋ ಅದನ್ನು ಕುರಿತು ಕೆಲವು ಶ್ಲೋಕಗಳ ಇರ್ತಕ್ಕಂಥದ್ದು. ಆಮೇಲೆ ಭೀಮಸೇನ ದೇವರು ಕಾಳಿ ಎಂಬುದಾಗಿರ್ತಕ್ಕಂಥವಳು ಮದುವೆ ಇರ್ತಕ್ಕಂಥದ್ದು ಮಾಡ್ಕೊಂತಾರೆ. ಆ ಕಾಳಿ ಸ್ವರೂಪ ಇರ್ತಕ್ಕಂಥದ್ದು ಯಾವುದು ಇತ್ಯಾದಿಗಳು. ಅದಕ್ಕೆ ಮೇಲೆ ಅರ್ಜುನ ಇರ್ತಕ್ಕಂಥವನಿಗೂ ಸುಭದ್ರಾವಿಗೂ ಮದುವೆ ಆಗಿರ್ತಕ್ಕಂಥದ್ದು ನಡೀತೆ. ಕೃಷ್ಣ ಪರಮಾತ್ಮನ ತಂಗಿ ಆಗಿರ್ತಕ್ಕಂಥವಳು ಆ ಸುಭದ್ರಾ ಮದುವೆ ಆಗಿರ್ತಕ್ಕಂಥದ್ದು ದೊಡ್ಡ ವಿಷಯ. ಅದನ್ನು ಕುರಿತು ಸಿನಿಮಾ ಎಲ್ಲ ಹಿಡಿದಿದ್ದಾರೆ. ಆದ ಕಾರಣ ಅರ್ಜುನ ಇರ್ತಕ್ಕಂಥವು ಸುಭದ್ರಾ ಬಿಡ್ಕಿಂತಾನ, ಸುಭದ್ರಾ ಇರ್ತಕ್ಕಂಥವಳು ರಾಮಾಯಣ ಕಾಲದಲ್ಲಿ ಯಾರ ಇದ್ದಳು ಎಂಬುದಾಗಿರ್ತಕ್ಕಂಥದ್ದನ್ನ ಅದು ಹೇಳ್ತಾರೆ. ಆಮೇಲೆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವನ 6 ಜನ ಅದು ಷಣ್ಮಹಿಷರು ಅಂತ ಹೇಳೋರು ತುಂಬಾ ಮುಖ್ಯವಾಗಿರ್ತಕ್ಕಂಥವರು. ತಾರತಮ್ಯದಲ್ಲಿ ನೀವು ತಿಳ್ಕೊಬೇಕು. ತಾರತಮ್ಯದಲ್ಲಿ ಪಾರ್ವತಿ ಸಚಿ ದೇವಿ ಇವರಿಗಿಂತ ಉತ್ತಮರಾಗಿರ್ತಕ್ಕಂಥವ್ರು. ಗರುಡ ಶೇಷ ರುದ್ರಿ ಆಮೇಲೆ ಬರ್ತಕ್ಕಂಥವ್ರು ಈ ಷಣ್ಮಹಿಷರ ಇರ್ತಕ್ಕಂಥವ್ರು. ಅವರು ಮದುವೆ ಆಗಿರ್ತಕ್ಕಂಥದ್ದು ಕೃಷ್ಣ ಪರಮಾತ್ಮ ಮದುವೆ ಮಾಡಿಕೊಂಬ ವಿಷಯ ಹೇಳ್ತಾರೆ. ಆಮೇಲೆ ಜರಾಸಂಧ ದಕ್ಷಿಣಾಭಿಷಾಕಂ ಎಂಬುದಾಗಿರ್ತಕ್ಕಂಥದ್ದು ಅದು ದೊಡ್ಡ ವಿಷಯ. ಅದನ್ನು ನಿಮಗೆ ಹೇಳ್ತಾರೆ ವಿಸ್ತಾರವಾಗಿ. ಇದರಲ್ಲಿ ಆ ಲಕ್ಷ್ಮೀ ದೇವಿ ಆಗಿರ್ತಕ್ಕಂಥವ್ರು ತುಂಬಾ ಸಟಲ್ ಪ್ರಮೇಯ ಅಂತ ಹೇಳಿದ್ರೆ ಶಾರ್ಪ್ ಪ್ರಮೇಯ ಇರ್ತಕ್ಕಂಥದ್ದು. ದಕ್ಷಿಣಾಭಿಷಾಕಂ ಧನ್ಯ 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 ಎಂಬುದಾಗಿರ್ತಕ್ಕಂಥ 2 ಮಾತಾಡ್ತಾರೆ ಅಲ್ಲಿ. ಆ 2 ಮಾತಿಗೆ ಏನು ಆಶ್ಚರ್ಯ ಎಂಬುದಾಗಿರ್ತಕ್ಕಂಥದ್ದು. ಆ ಧನ್ಯ ಆಶ್ಚರ್ಯ ಎಂಬುದಾಗಿರ್ತಕ್ಕಂಥದ್ದು. ಆ ಧನ್ಯ ಅದ್ರಲ್ಲಿ ಹೇಳ್ಬಿಟ್ಟು ಅದು ಕೃಷ್ಣ ಪರಮಾತ್ಮ ದಕ್ಷಿಣಾಭಿಷಾಕ ಅಂತ ಹೇಳ್ತಾನೆ. ಅದಕ್ಕೆ ಏನರ್ಥ? ದಕ್ಷಿಣ ಅಂದ್ರೆ ಯಾರು ತಿಳಿಯಲು. ಆಮೇಲೆ ನರಕಾಸುರನ ಸಂಹಾರ ದೊಡ್ಡದಾಗಿರ್ತಕ್ಕಂಥದ್ದು. ಆ ನರಕಾಸುರನ ಸಂಹಾರವಾಗಿರ್ತಕ್ಕಂಥದ್ದು ಮಾಡಿ ತಿರುಗಿ ಬರತಾನೆ ನೀವು ನೀರ್ ತುಂಬಾ ಹಬ್ಬ ಅಂತ ಮಾಡ್ತಿರ್ಲ ದೀಪಾವಳಿ ಮುಂಚೆ ಪಟಾಸೆಲ್ಲ ಬಿಟ್ಟು ಅದು ಸಾಯಂಕಾಲ ಅಂತ ಮಾರಿ ಮಾಡ್ತಕ್ಕಂಥದ್ದು. ಆಮೇಲೆ ಈ ಪಾರಿಜಾತ ವೃಕ್ಷವಾಗಿರ್ತಕ್ಕಂಥದನ್ನ ಕೃಷ್ಣ ಬಂದು ಇಂದ್ರನ ಸಭೆಯಿಂದ ತಗೊಂಡ್ ಬರ್ತಕ್ಕಂಥದ್ದು. ಆಮೇಲೆ ಅರ್ಜುನ ಇರ್ತಕ್ಕಂಥ ಯಾತ್ರೆ ಇರ್ತಕ್ಕಂಥದ್ದು ಹೊರಟದು. ಆಮೇಲೆ ಅರ್ಜುನನ ಮಗ ಅಭಿಮನ್ಯು, ಈ ಅಭಿಮನ್ಯುನ ಕುರಿತು ನಾವೊಂದು ದೊಡ್ಡ ಪುಸ್ತಕ ಬರೆದಿದ್ದೇನೆ ದೇವರ ದಯದಿಂದ. ಅದನ್ನ ನೀವು ನೋಡುವ ಒಂದು ಬಿಗ್ಗೆಸ್ಟ್ ಬುಕ್ ಅದು ಅರ್ಜುನನ್ ಕುರಿತು. ಅಭಿಮನ್ಯುವಾಗಿರ್ತಕ್ಕಂಥ ಅವನಿಗೆ ಬರೀಲಿಕ್ಕೆ ಕಾರಣವೇ ಈ 20ನೇ ಅಧ್ಯಾಯ ತಾನೆ. ಈ ಅಭಿಮನ್ಯುವಾಗಿರ್ತಕ್ಕಂಥ ಸ್ವರೂಪದಲ್ಲಿ ಯಾರು, ಅವನಿಗೆ ಏನ್ ಆವೇಶವಾಗಿರ್ತಕ್ಕಂಥದ್ದು ಒಂದೇ ಒಂದು ಹೇಳ್ತೇನೆ. ಬಂದು ಅಭಿಮನ್ಯುವಾಗಿರ್ತಕ್ಕಂಥ ಯುದ್ಧದಲ್ಲಿ ಬರಬೇಡ ಬಂದು ಒಂದು ಬಿಲ್ಲು ಬಿಡ್ತಾನ, ದುರ್ಯೋಧನ ಕಿರೀಟ ಎಲ್ಲ ಹಾರಿ ಹೋಗುತ್ತೆ. ಅಭಿಮನ್ಯುವಾಗಿರ್ತಕ್ಕಂಥವ ಇದಕ್ಕೆ ಅರ್ಜುನನ್ ಮುಂದೆ ಒಂದು ಸೊಳ್ಳೆಯಂಗೆ ಅವನಿಗೆ ಅರ್ಜುನ ಅಷ್ಟು ಬಲಿಷ್ಠ. ಅರ್ಜುನನಾಗಿರ್ತಕ್ಕಂಥವ ದುರ್ಯೋಧನನ್ ಮುಂದೆ ಇವನ್ ಮುಂದೆ ಜರಾಸಂಧನ್ ಮುಂದೆ ಒಂದು ಸೊಳ್ಳೆಯಂಗೆ ಒಂದು ತಟ್ಟಿನ ಅಂದ್ರೆ ಅರ್ಜುನ ಓಡುವ. ಅದಕ್ಕೆ ತಾನು ಕೇಳಿದ, ಕೃಷ್ಣ ನೀ ಬಂದಿದ್ದಿ ಇಲ್ಲಿ ಇರ್ತಕ್ಕಂಥ ಭೀಮಸೇನ ತಿಳಿತೆ, ಹಿಂದೆ ಒಂದು ಚಿಕ್ಕ ಹುಡುಗನ ಕರ್ಕೊಂಡ್ ಬಂದಿಲ್ಲ, ಯಾರಮ್ಮ ಅವನ್ ಕೂಡ ನಾ ಜಗಳ ಹೇಳಕ್ ತಯಾರ ಇಲ್ಲ ಅಂತಾನ. ಆಗ ಅರ್ಜುನ ಒಂದು ಮಾತಾಡೋದಿಲ್ಲ. ಇದು ಆ ಜರಾಸಂಧನ ಇರ್ತಕ್ಕಂಥವ ದುರ್ಯೋಧನ ಮುಂದೆ ಒಂದು ಸೊಳ್ಳೆ ಹಂಗ ಇರ್ತಕ್ಕಂಥವ, ಸೊಳ್ಳೆ ಹೋಗ್ತಾನ ಒಂದು ಸೂತ್ರ ಮಾಡಿದ್ದಾನೆ. ಹೀಗಿರ್ತಕ್ಕಂಥ ದುರ್ಯೋಧನ ಇರ್ತಕ್ಕಂಥವನ್ನ ಬಂದು ಅಭಿಮನ್ಯು ಬಡದ ಅಂತಂದ್ರೆ ನೀವು ನೋಡ್ರಿ ಆಚಾರ್ಯ ಏನ್ ಮಾಡಿರ್ತಕ್ಕಂಥ ಉಪಕಾರ ಈದಲ್ಲಿ ಬರ್ತೆ. ಅಭಿಮನ್ಯು ಇರ್ತಕ್ಕಂಥವ ಬುಧ ತಾನೆ, ಅವನಲ್ಲಿ ಯಾರು ಆವೇಶವಾಗಿರ್ತಕ್ಕಂಥದ್ದು ಇತ್ತು ಹಂಗಂತ ನೀವು ನೋಡಿರಿ ಇದ್ರೆ ಅವನಿಗೆ ಅದಲ್ಲಿ ಚಂದ್ರನ ಆವೇಶ ಇತ್ತು, ಯಮಧರ್ಮರಾಜನ ಆವೇಶ ಇತ್ತು, ವಾಯುದೇವರ ಆವೇಶ ಇತ್ತು, ದೇವೇಂದ್ರನ ಆವೇಶ ಇತ್ತು, ಅಶ್ವಿನಿ ಕುಮಾರನ ಆವೇಶ ಇತ್ತು. ಎಲ್ಲದಕ್ಕೂ ಮೇಲೂ ಕೃಷ್ಣ ಪರಮಾತ್ಮನ ಆವೇಶವಾಗಿರ್ತಕ್ಕಂಥದ್ದಿತ್ತು. ಆದ ಕಾರಣ ಅವ ದುರ್ಯೋಧನನ ಬಡಿಯ ವೇಳೆ ಭೀಮಸೇನಿಗೆ ಅವರ ಆವೇಶವು ಇತ್ಯಾದಿಯಿಂದ ಆಗಿರೋದು ಅಂತ ಹೇಳಿ ಈ 20ನೇ ಅಧ್ಯಾಯದಲ್ಲಿ 214ನೇ ಶ್ಲೋಕವಾಗಿರ್ತಕ್ಕಂಥದ್ದು ತಾನೆ ನಂಗೆ ಬಂದು ಅಭಿಮನ್ಯುನ ಕುರಿತು ಅಷ್ಟು ದೊಡ್ಡ ಪುಸ್ತಕ ಬರೆಯಲಿಕ್ಕೆ ಇಂಟ್ರೆಸ್ಟ್ ಬಂದದಕ್ಕೆ ಕಾರಣ. ಆ ಒಳ್ಳೆ ಪುಸ್ತಕ ಇರ್ತಕ್ಕಂಥದ್ದು ಅದನ್ನ ನೀವು ನೋಡ್ಬೇಕು. ಆಮೇಲೆ ಇದಕ್ಕೆಂದ್ರೆ ಅಭಿಮನ್ಯುವಾಗಿರ್ತಕ್ಕಂಥ ಹೋದಂತ ಮೂನೆ ಆ ಯುದ್ಧಕಾಂಡ ನೋಡಿರಿ ಅಂತಂದ್ರೆ 2 ಸೈಡು ಒಂದು ಮಾದರಿ ಭೀಷ್ಮಾಚಾರ್ಯರು ಮೊದಲ್ಕೊಂಡು ಒಂದ್ ಮಾದರಿ ಹಂಗೆ ಒಂದು ಸ್ಟ್ಯಾಂಡ್ ಸ್ಟಿಲ್ ಹುಟ್ಟುತ್ತೆ ಅಂತ ಮಾರಿ ಇರ್ತಕ್ಕಂಥ ಒಂದು ಪರ್ಸನಾಲಿಟಿ. ಆದ ಕಾರಣ ಆಮೇಲೆ ಕಾಂಡವನ್ಮ ಇರ್ತಕ್ಕಂಥದ್ದನ್ನ ಡಿಸ್ಟ್ರಾಯ್ ಮಾಡ್ತಕ್ಕಂಥ ವಿಷಯವಾಗಿರ್ತಕ್ಕಂಥದ್ದು ಇಷ್ಟೆಲ್ಲ ವಿಸ್ತಾರವಾಗಿ ಬರ್ತಕ್ಕಂಥದ್ದು ಈ 20ನೇ ಅಧ್ಯಾಯವಾಗಿರ್ತಕ್ಕಂಥದ್ದು ಬರ್ತದೆ ಅಂತ ಹೇಳಿ
ಈ ಅಲೋಕೇಶನ್ ಪೋರ್ಟ್ಫೋಲಿಯೋ ಅಂತ ಹೇಳ್ತಕ್ಕಂಥದ್ದಲ್ಲಿ ಹೆಚ್ಚು ವಿಷಯವಾಗಿರ್ತಕ್ಕಂಥದ್ದಿಲ್ಲ. ಅದಿಲ್ಲಿ ಒಂದು ಮಾತ್ರ ಹೇಳ್ತಾನೆ. ಏಕೆಂದ್ರೆ ಧರ್ಮರಾಜನ ಇರ್ತಕ್ಕಂಥವ ಅನೇಕ ಯಜ್ಞವಾಗಿರ್ತಕ್ಕಂಥದ್ದು ಮಾಡಿದ. ಅದು ಮಾಡಿಬಿಟ್ಟು ಏನ್ ಮಾಡಿದ ಅಂತಂದ್ರೆ ಯಜ್ಞ ಅನೇಕ ಋಷಿಗಳಾಗಿರ್ತಕ್ಕಂಥವರಿಗೆ ಅವರೆಲ್ಲ ಏನೇ ಧರ್ಮವಾಗಿರ್ತಕ್ಕಂಥದ್ದು ಮಾಡ್ಬೇಕು ಅಷ್ಟು ಮಾಡಿದ. ಈ ಪ್ರಕಾರವಾಗಿ ಮತ್ತು ಋಷಿಗಳ ಪೂಜಾ ಬಂದವರು ಬಾಯಿ ಹೇಳ್ತಕ್ಕಂಥದ್ದು ಇದೆಲ್ಲ ಯುಧಿಷ್ಠಿರ ಇರ್ತಕ್ಕಂಥ ಮಾಡಿದ. ಭೀಮಸೇನ ದೇವರ ಇರ್ತಕ್ಕಂಥವ್ರು ಎಲ್ಲರೂ ಧರ್ಮದಂತ ನಡ್ಕೊಬೇಕು, ನ್ಯಾಯದಿಂದ ನಡ್ಕೊಬೇಕು ಅಂತ ಹೇಳಿರು. ತತ್ವ ಇರ್ತಕ್ಕಂಥದ್ದು ಭಗವಂತನ ತತ್ವ ಇರ್ತಕ್ಕಂಥದ್ರ ಉಪದೇಶ ಮಾಡಿರು. ಆಮೇಲೆ ರಾಜ್ಯವಾಗಿರ್ತಕ್ಕಂಥದ್ರ ಪ್ರಕಾರ ಮಾಡಿರು. ಆಮೇಲೆ ಅವರು ಒಬ್ಬೊಬ್ರು ಅವರವರು ಕೆಲಸವಾಗಿರ್ತಕ್ಕಂಥದನ್ನ ಸರಿಯಾಗಿ ಮಾಡಬೇಕು ಎಂಬುದಾಗಿರ್ತಕ್ಕಂಥ ಈ ವಿಷಯವನ್ನು ಅವರು ನೋಡಿಕೊಂಡ್ರು. ದ್ರೌಪದಿ ಆಗಿರ್ತಕ್ಕಂಥ ಅವಳು ಏನಂದ್ರೆ ಅವಳು ಈ ಧರ್ಮ ಕಾರ್ಯವಾಗಿರ್ತಕ್ಕಂಥದ್ದು ಮತ್ತು ಆಳುಗಳಾಗಿರ್ತಕ್ಕಂಥವರು ಅವರವರ ಕೆಲಸ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ರು. ಮತ್ತು ಈ ಅವ್ರ ಗಜಾನವಾಗಿರ್ತಕ್ಕಂಥದ್ದು ಅವ್ರು ನೋಡ್ತಾ ಇದ್ರು. ಆಮೇಲೆ ಈ ಏನ್ ವೆಚ್ಚ ಏನ್ ಬರ್ತಾ ಎಂಬುದಾಗಿರ್ತಕ್ಕಂಥದ್ದು ನೋಡ್ತಾ ಇದ್ರು. ಈ ಪ್ರಕಾರವಾಗಿರ್ತಕ್ಕಂಥದ್ದು ಒಬ್ಬೊಬ್ರು ಅವರವರಿಗೆ ಪೋರ್ಟ್ಫೋಲಿಯೋ ಇರ್ತಕ್ಕಂಥದ್ದು ಮಾಡಿಕೊಂಡು ಸಂತೋಷವಾಗಿ ಅಲ್ಲಿ ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ರು ಅಂತ ಕಡೆ. ಈಗ ಏನಾಯ್ತು ಅಂತಂದ್ರೆ ಅದು ಬರೀಲು ಒಂದು 10 ಶ್ಲೋಕದಲ್ಲಿ ಹೇಳ್ತಾರೆ. ತೇಷಾಂ ರಾಷ್ಟ್ರೇ ಕಾರ್ತಯುಜಾಹಿ ಧರ್ಮ ಪ್ರವರ್ತಿತ ತಥೋ ಅಧಿಕಾಶ್ಚ. ಆದ ಕಾರಣ ಈ ಪ್ರಕಾರವಾಗಿ ಅವರವರು ಡಿವಿಷನ್ ಆಫ್ ಲೇಬರ್, ಡಿವಿಷನ್ ಆಫ್ ಪೋರ್ಟ್ಫೋಲಿಯೋ ಮಾಡಿಕೊಂಡು ರಾಜ್ಯ ಪರಿಪಾಲನೆ ಇರ್ತಕ್ಕಂಥ ಅದನ್ನ ತುಂಬಾ ಚಂದ ಇರೋವೇಳೆ ಮಾಡವೇಳೆ ಅಲ್ಲಿ ಬಂದು ಇಂದ್ರ ಪ್ರಸ್ಥದಲ್ಲಿ ಇರ್ತಕ್ಕಂಥ ರಾಜ್ಯ ನೋಡೋಣ. ಇದು ಬಂದು ದ್ವಾಪರ ಯುಗ ಅಲ್ಲ, ಇದು ಕೃತಿಯುಗ ಅಂತ ತೋರುತ್ತೆ. ಕೃತಿಯುಗದಲ್ಲಿ ಹೆಂಗಿದೆಯೋ ಅದರಂಗೆ ನಡೀತಾ ಇದೆ ಅಂತ ಎಲ್ಲರೂ ಸಂತೋಷವಾಗಿರ್ತಕ್ಕಂಥದ್ದು ಪಟ್ರು ಎಂಬುದಾಗಿರ್ತಕ್ಕಂಥದ್ದು ಹೇಳಿ ಇದನ್ನು ಮುಗಿಸ್ತಾರೆ. ಅದಕ್ಕೆ ಸುವರ್ಣ ರತ್ನಾಂಶ ವರಾದಪಿ ಸಂಶಯ ಸಂಪದ ಎಲ್ಲ ಸಂಪತ್ತಾಗಿರ್ತಕ್ಕಂಥದ್ದು ಇತ್ತು. ಎಲ್ಲ ತುಂಬಾ ಚಂದ ಇತ್ತು. ಎಲ್ಲ ಜನಗಳು ಸಂತೋಷವಾಗಿರ್ತರು. ಹಾಗಂತ ಹೇಳಿ ರಾಮರಾಜ್ಯವಾಗಿತ್ತು ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಆಮೇಲೆ ಈಗ ಬಂದು ಅದು ಈಗ ಅದಕ್ಕೆ ಆಮೇಲೆ ಏನಂದ್ರೆ ಶಿಶುಪಾಲ ಬುದ್ಧಿ ಯುಧಿಷ್ಠಿರೋ ದೇವಕಿ ನಾಮ ಪೂರ್ವ. ಆಗ ಏನಾಯ್ತು ಅಂದ್ರೆ ದ್ರೌಪದಿ ಆಗಿರ್ತಕ್ಕಂಥವಳು, ಪಾಂಡವರ ಇರ್ತಕ್ಕಂಥವ್ರು, ಭೀಮಸೇನ ದೇವರು ಎಲ್ಲ ಈ ಪ್ರಕಾರವಾಗಿ ರಾವಣೆ ಧರ್ಮರಾಜನ ಇರ್ತಕ್ಕಂಥವ ದೇವಕಿ ಎಂಬುವನು ಮದುವೆ ಮಾಡಿಕೊಂಡ. ಆ ದೇವಕಿ ಆಗಿರ್ತಕ್ಕಂಥವಳು ಶಿಶುಪಾಲನ ಮಗಳು. ಶಿಶುಪಾಲನ ಮಗಳಾಗಿರ್ತಕ್ಕಂಥವಳನ್ನ ದೇವಕಿ ಆಗಿರ್ತಕ್ಕಂಥವಳನ್ನ ಧರ್ಮರಾಜ ಮದುವೆ ಮಾಡಿಕೊಂಡ. ಅದಕ್ಕೆ ಆಮೇಲೆ ದೇವಕಿ ದೇವಿಯ ಇರ್ತಕ್ಕಂಥವಳು ಬೇರೆ ಯಾರು ಅಲ್ಲ, ಅವಳೇ ತಾನೆ ಶ್ಯಾಮಳಾ ದೇವಿಯ ಇರ್ತಕ್ಕಂಥವಳ ಇದ್ದಳು. ಅದು ಸಾಕ್ಷಾತ್ ಧರ್ಮರಾಜನ ಹೆಂಡತಿ ಆಗಿರ್ತಕ್ಕಂಥವಳು. ಆದ ಕಾರಣ ಅವ್ರ ಮದುವೆ ಮಾಡಿಕೊಂಡ ಧೃತರಾಷ್ಟ್ರ ಅಂತ ಹೇಳ್ತಾರೆ. ಅದಕ್ಕೆ ಆಮೇಲೆ ಧರ್ಮರಾಜ ಈಗ ಬರಾವಳೆ ದ್ರೌಪದಿ ಆಗಿರ್ತಕ್ಕಂಥವಳು ಇನ್ನೊಂದು ರೂಪ. ತಸ್ಯಾಂ ಸುಹಿತೋ ನಾಮತಃ ಪುತ್ರ. ಇವರಿಬ್ಬರು ಹೊರಟರು. ಇವರಿಬ್ಬರು ಕಾಶಿರಾಜನ ಭೀಮಸೇನ ಮತ್ತು ಅರ್ಜುನ ಇರ್ತಕ್ಕಂಥ ಹೊರಟು ಬರಬೇಳೆ ಅಲ್ಲಿ ಬಂದು ಅಲ್ಲಿ ಇದರಲ್ಲಿ ಯಮುನಾ ತೀರ್ವಾಗಿರ್ತಕ್ಕಂಥದ್ದಲ್ಲಿ ಒಂದು ಕನ್ಯೆಯನ್ನು ನೋಡಿರು. ಅವಳ ಹೆಸರು ಏನು ಅಂದ್ರೆ ಕಾಳಿ ಎಂಬುದಾಗಿರ್ತಕ್ಕಂಥ ಹೆಸರು. ಈ ಕಾಳಿ ದೇವಿ ಆಗಿರ್ತಕ್ಕಂಥವಳು ಸಾಕ್ಷಾತ್ ಭಾರತೀ ದೇವಿಯರ ಇರ್ತಕ್ಕಂಥವಳು, ಎರಡು ಒಂದೇ ತಾನೆ. ಆದ ಕಾರಣ ಆ ಕಾಶಿರಾಜನ ಮಗಳ ಇರ್ತಕ್ಕಂಥವಳು ಅವಳು ಕೊಯ್ದ್ಯಾ ಕಾಶಿರಾಜನ ಮಗಳ ಇರ್ತಕ್ಕಂಥವಳು ಅವಳು. ಅದಕ್ಕೆ ಇವೇನಂದ್ರೆ ಸ್ವಯಂವರವಾಗಿರ್ತಕ್ಕಂಥದ್ದು ಅನೌನ್ಸ್ ಮಾಡಿದ್ದ. ಆಗ ಬಂದು ಆಗ ಏನಂದ್ರೆ ಎಲ್ಲರೂ ರಾಜನೆಲ್ಲ ಕೂಗಿರ ವೇಳೆ ಆ ಸಭೆಯ ಇರ್ತಕ್ಕಂಥದ್ದಲ್ಲಿ ಈ ಎಲ್ಲ ಮಂದಿರಲ್ಲಿ ಭೀಮಸೇನ ದೇವರು ಹೋಗೋಣ. ಆ ಭೀಮಸೇನ ದೇವರ ಇರ್ತಕ್ಕಂಥವ್ರ ಬುದ್ಧಿಯಲ್ಲಿ ಅವಳ ಮಾನ್ಯ ಇರ್ತಕ್ಕಂಥದ್ದು ಆಯ್ತು. ಅದು ನೋಡಿ ಭಾಗ್ಯವರಿಗೆ ಕೋಪ ಇರ್ತಕ್ಕಂಥದ್ದು ಬಂತು, ಜಗಳವಾಗಿರ್ತಕ್ಕಂಥದ್ದು ಆಯಿತು. ಆಗ ಏನ್ ಮಾಡಿರು ಅಂದ್ರೆ ಹೇಗೆ ಜಗಳ ಆಡಿರು ಅಂತ ಹೇಳ್ತಾರೆ. ಅಲ್ಲಿರ್ತಕ್ಕಂಥವರೆಲ್ಲ ಏನ್ ಮಾಡಿರು ಅಂದ್ರೆ ಜರಾಸಂಧ ಮುಂದೆ ಕೂತಿದ್ದ. ಅಲ್ಲಿ ಒಂದು ಶಿವ ಸರ್ವೋತ್ತಮ ಎಂಬುದು ಇದು ಮುಖ್ಯ. ಅಲ್ಲಿ ಬಂದು ಇಂಥ ಮಾರಿ ಹೇಳಿ ಕೋಪ ಹೇಗಂದ್ರೆ ಶಿವನಿಗೆ ಮೇಲೆ ಯಾರು ಇಲ್ಲ ಹಾಗೆ ಅಂತ ಹೇಳ್ಬಿಟ್ಟು ವಿಷ್ಣು ಬಂದು ತುಂಬಾ ಕಡಿಮೆ ಎಂಬುದಾಗಿ ಅವಮಾನವಾಗಿರ್ತಕ್ಕಂಥದ್ದು ಮಾಡಿರು. ಆಗ ಭೀಮಸೇನ ದೇವರ ಇರ್ತಕ್ಕಂಥವ್ರು ಮೊದಲು ಏನ್ ಮಾಡಿರು ಅಂದ್ರೆ ಮದುವೆ ಆಮೇಲೆ ಆಗ್ಲಿ ಮೊದಲು ನಾವು ಬಂದು ವಿಷ್ಣು ಸರ್ವೋತ್ತಮತ್ವನ ಸ್ಥಾಪನೆ ಮಾಡೋಣ ಎಂಬುದಾಗಿ ಹೇಳಿ
ವಿಷ್ಣು ಸರ್ವೋತ್ತಮ ವಸ್ತುವಾಗಿರ್ತಕ್ಕಂಥದ್ದು ಸ್ಥಾಪನೆ ಮಾಡಿ ನೀವು ಹೇಳ್ತಕ್ಕಂಥ ಶೈವ ಸಿದ್ಧಾಂತದಲ್ಲಿ ಬರ್ತಕ್ಕಂಥದ್ದು ಎಲ್ಲ ನೀವು ನೋಡಿರಿ ಅಂದ್ರೆ ಅದಕ್ಕೆ ನಮಗೆ ಬೇಕು ಅಂದ್ರೆ ಶ್ರುತನವಕಾಶ ದೋಷ ಪ್ರಸಂಗ ಇದೆಯನ್ನ ಅನ್ಯ ಶ್ರುತನವಕಾಶ ದೋಷ ಪ್ರಸಂಗ ಆತು ಅಂತ ಬರ್ತೇನೆ ನೋಡ್ರ ಅದ್ರ ಪ್ರಕಾರ ನೋಡಿ ಶೈವ ಸಿದ್ಧಾಂತದಲ್ಲಿ ವಿಷ್ಣು ಸರ್ವೋತ್ತಮ ಅಂತ ಬರೋದು ಶಿವ ಸರ್ವೋತ್ತಮ ಅಂತ ಬರೋದು ಆದ ಕಾರಣ ಪರಸ್ಪರ ವಿರೋಧ ಇರುವ ಉಪಯುಕ್ತ ಅದು ಅಪ್ರಮಾಣ ಎಂಬುದಾಗಿರ್ತಕ್ಕಂಥದ್ದು ಒಂದು ಆರ್ಗ್ಯುಮೆಂಟು ಮತ್ತೊಮ್ಮೆ ವಿಷ್ಣು ಪುರಾಣದಲ್ಲಿ ಇರಲಾರ್ದು ಆದ ಕಾರಣ ಅದು ಉತ್ತಮವಾಗಿರ್ತಕ್ಕಂಥದ್ದು ಇತ್ಯಾದಿ ಅನೇಕ ಆರ್ಗ್ಯುಮೆಂಟ್ಸ್ ಇರ್ತಕ್ಕಂಥದ್ರಲ್ಲಿ ಶಕ್ತಿವಾದ ಸ್ಕಾಂತವಾದ ಸೌರವಸ್ಬೋದು ಇತ್ಯಾದಿಗಳಾಗಿರ್ತಕ್ಕಂಥದ್ದು ಹೇಳಿ ಆಮೇಲೆ ಗಣಪತಿ ಸರ್ವೋತ್ತಮ ಅಂತ ಹೇಳ್ತಕ್ಕಂಥದ್ದು ಇದನ್ನೆಲ್ಲ ನಿರಾಕರಣೆ ಇರ್ತಕ್ಕಂಥ ಮಾಡಿ ವೇದಗಳಾಗಿರ್ತಕ್ಕಂಥದ್ದು ಅಪೌರುಷಯ ಅದನ್ನ ಖಂಡಿತವಾಗಿ ಹೋಗ್ಬೇಕು ಅದು ಬಂದು ಪರಮಾತ್ಮ ವಿಷ್ಣು ಆದಿತ್ಯಂ ತಾನಿ ಶಾಸ್ತ್ರಾಣಿ ಚಾಹು ಶಿವಾದಿಭ್ಯ ಪುತ್ರಶಿತಿಗೆ ನೈವ ಭೇದೆ ಹಂಗಂತೇಳಿ ಭೇದವಾಗಿರ್ತಕ್ಕಂಥದ್ದಲ್ಲಿ ಏನು ಬರೋದಿಲ್ಲಪ್ಪ ಅಪೌರುಷಯವಾಗಿರ್ತಕ್ಕಂಥ ಆಗಮನ ನೋಡಿ ಮಾಡಬೇಕು ಎಂಬುದಾಗಿರ್ತಕ್ಕಂಥ ವಾಕ್ಯಾರ್ಥ ವಿಚಾರವಾಗಿರ್ತಕ್ಕಂಥದ್ದು ದೊಡ್ಡದಾಗಿ ನಡೀತು ಆಗ ಜರಾಸಂಧನ ಇರ್ತಕ್ಕಂಥವು ಇವರೆಲ್ಲ ಇದನ್ನೆಲ್ಲ ಮಾತಾ ಇರ್ತಕ್ಕಂಥದ್ದು ಕೇಳಿ ವಿಷ್ಣು ತಾನೇ ಹಿಂಗೆ ಎಂಬುದನ್ನು ಕೇಳಿ ತುಂಬಾ ಬರೀ ಸಂಕಟವಾಗಿರ್ತಕ್ಕಂಥದ್ದಾಯಿತು ಆಗ ಭೀಮಸೇನ ದೇವರು ಇದೆಲ್ಲ ಜರಾಸಂಧನ ನೋಡಿ ಹೇಳಿರು ಆಗ ಅವನಿಗೆ ಅಲ್ಲಿಂದ ಕೋಪದಿಂದ ಹೊರಟ ಆದ ಕಾರಣ ಕಾಳಿಗೂ ಅವರಿಗೆ ಮದುವೆ ಇರ್ತಕ್ಕಂಥದ್ದಾಯ್ತು ಎಂಬುದಾಗಿರ್ತಕ್ಕಂಥದ್ದು ಹೇಳಿಬಿಟ್ಟು ಇದು ಪೂರ ಒಂದು 10 ಶ್ಲೋಕದಲ್ಲಿ ನಿಮಗೆ ಏನಂದ್ರೆ ವಿಷ್ಣು ಸರ್ವೋತ್ತಮತ್ವವನ್ನು ಬಿಟ್ಟು ಹೇಳ್ತಕ್ಕಂಥದ್ದು ಏವಂ ಪ್ರತ್ಯಕ್ಷೆ ವಿಷ್ಣು ಬನೆ ಪ್ರತಿಬಿಂಬನು ಆಗ ಉತ್ತರ ಇದು ಇಲ್ಲಿ ತಾನು ಹೇಳ್ತಾರೆ ಆದ ಕಾರಣ ಆಗ ಹೇಳಬೇಡ ಇದೊಂದು ಇದನ್ನ ಹೆಚ್ಚು ಹೊರಗೆ ಹೇಳ್ಬೇಡ್ರಿ ಎದಕ್ಕೆಂದ್ರೆ ಪೀಪಲ್ ಮಿಸ್ಟೇಕ್ ಬಂದಿಬ್ಬರು ಆಗ ಶಿವನ ಇರ್ತಕ್ಕಂಥ ಇಂಥ ಮಾರಿ ಮಾಡಾವಣೆ ಏನಾಯ್ತು ಅಂತಂದ್ರೆ ಒಂದು ಕೇದಾರನಾಥಿಗೆ ಹೋಗಬಾರ್ದು ಇದಕ್ಕೆಂದ್ರೆ ಅವ ಬಂದು ಈ ಪ್ರಕಾರವಾಗಿ ತಾವು ಸರ್ವೋತ್ತಮ ಅಂತ ಹೇಳ್ಕೊಂಡು ಅದರಿಂದ ಸೋತೋದ ಪ್ರಯುಕ್ತ ಅವ ಬಂದು ಒಂದು ಲಿಂಗದಲ್ಲಿ ಹೋಗಿ ಹೊಡ್ಕೊಂಡಿದ್ದ ಆದ ಕಾರಣ ವಿಷ್ಣು ಭಕ್ತರ ಇರ್ತಕ್ಕಂಥವ್ರಲ್ಲಿ ಹೋಗಬಾರ್ದು ಅಂತೇಳಿ ಮಯಾ ಕೇದಾರಣಿ ವಿಪ್ರರೂಪಿ ಜಿತಃ ರುದ್ರ ಆವಿಶತೆ ಲಿಂಗಮಾಂಸ ಭೀತ ಆದ ಕಾರಣ ಅಲ್ಲಿ ಯಾರು ಹೋಗಬಾರ್ದು ಎಂಬುದಾಗಿರ್ತಕ್ಕಂಥದ್ದಕ್ಕೆ ಇದೆಲ್ಲ ಒಂದು ಸ್ವಾರಸ್ಯವಾಗಿರ್ತಕ್ಕಂಥ ವಿಷಯವನ್ನೆಲ್ಲ ಹೇಳಿಬಿಟ್ಟು ಆಮೇಲೆ ಏನಾಗುತ್ತೆ ಅಂದ್ರೆ ಸುಭದ್ರೆಯ ಮದುವೆ ಆಗಿರ್ತಕ್ಕಂಥದ್ದು ನಡೀತಕ್ಕಂಥದ್ದನ್ನ ಕುರಿತು ಹೇಳ್ತಾರೆ ಸುಭದ್ರೆ ಮದುವೆ ಕೃಷ್ಣೋಪಿ ಗತ್ವ ದ್ವಾರತಂ ಸರಾಮ ಸಪಿತು ಎಂಬುದಾಗಿರ್ತಕ್ಕಂಥದ್ದು ಈ ದ್ರೌಪದಿ ಸುಭದ್ರೆ ಮದುವೆಯನ್ನು ಕುರಿತು ಹೇಳ್ತಕ್ಕಂಥ ಬೆಳೆ ಅದಕ್ಕೆ ಮುಂಚೆ ನಡೆದಿರ್ತಕ್ಕಂಥ ಕೆಲವು ವಿಷಯಗಳಾಗಿರ್ತಕ್ಕಂಥದ್ದನ್ನೆಲ್ಲ ನಿಮಗೆ ಹೇಳ್ತಾನೆ ಇದಕ್ಕೆಂದ್ರೆ ಈ ಕಾಳಿಯ ಇರ್ತಕ್ಕಂಥವಳು ವಿಚಿತ್ರ ಚಂದ ಇರ್ತಕ್ಕಂಥವಳು ಅವಳ ಭೀಮಸೇನ ದೇವರೇ ಸರ್ವತ್ರಾತ ಎಂಬುದಾಗಿರ್ತಕ್ಕಂಥ ಒಂದು ಮಗನ ಇರ್ತಕ್ಕಂಥ ಹುಟ್ಟಿದ ಇದನ್ನ ಒಂದು ಲಿಸ್ಟಲ್ಲಿ ನೀವು ನೋಡಿರಿದ್ರೆ ಈ ಪ್ರಕಾರವಾಗಿ ಇರ್ತಕ್ಕಂಥ ಎಲ್ಲಾರು ಈ ಕುರುಪಾಂಡವ ಯುದ್ಧದಲ್ಲಿ ಸತ್ತೋತಾರೆ ಒಬ್ಬರು ಬದುಕಿರಲ್ಲ ಕೊನೆಯಲ್ಲಿ ಇರ್ತಕ್ಕಂಥದ್ದು ಒಂದು ಪರೀಕ್ಷಿತ್ ಮಹಾರಾಜನ ಗರ್ಭ ಅವ್ರ ತಾಯಿಯ ಗರ್ಭದಲ್ಲಿ ಇರ್ತಕ್ಕಂಥ ಮುಂದುತ್ತಾನೆ ಬಾಕಿ ಎಲ್ಲರೂ ಹೋದ್ರು ಅಂತ ಬೆಳೆ ಈ ಗಾಳಿ ಹುಟ್ಟಿದ ಇತ್ಯಾದಿಗಳು ಎಲ್ಲರೂ ಅವನಿಗೆ ದೇವಿಕೆ ಹುಟ್ಟಿರ್ತಕ್ಕಂಥವ್ರು ಎಲ್ಲರೂ ಹೋಗ್ತಾರೆ ಎಂಬುದಿಷ್ಟು ಯಾವುದೋ ಒಂದು ಪುಸ್ತಕದಲ್ಲಿ ನಾನು ಹಾಕಿರುವೆ ಆದ ಕಾರಣ ಅದನ್ನ ನೋಡ್ಕೊಳ್ರಿ ಆಗ ಸುಭದ್ರೆ ಮದುವೆ ಇರ್ತಕ್ಕಂಥದ್ದು ಅದಲ್ಲಿ ದುರ್ಯೋಧನ ಇರ್ತಕ್ಕಂಥ ಅವ್ನ ಪಾತ್ರ ಏನೊಂದುಂಟು ದುರ್ಯೋಧನ ಯೋಚನೆ ಮಾಡ್ತಾನ ಏನು ಅಂದ್ರೆ ಹೇಗೆ ನಾವು ಬಂದು ಪಾಂಡವರಾಗಿರ್ತಕ್ಕಂಥ ಅವ್ರನ್ನ ಜಯಿಸ್ಲಕ್ ಮುಡಿಲಿದ್ರು ಕೂಡ ಪಾಂಡವ ಏನ್ ಮಾಡ್ಬೇಕು ಅಂದ್ರೆ ಅವ್ರ ಕೃಷ್ಣ ಪರಮಾತ್ಮನ ಒಂದು ಸಪೋರ್ಟ್ ಯಾವಾಗಲಿರೋ ಪ್ರಯುಕ್ತ ನಾವೇನ್ ಮಾಡ್ಬೇಕು ಕೃಷ್ಣ ಪರಮಾತ್ಮನಿಗೂ ಬಲರಾಮನಿಗೂ ವ್ಯತ್ಯಾಸ ಬರಂಗ್ ಮಾಡಿ ಬಲರಾಮನಿಂದ ಒಂದು ಕಕ್ಷೆಯ ಇರ್ತಕ್ಕಂಥದ್ದು ಏರ್ಪಡ್ಬೇಕು ಅಂತೇಳಿ ಬಲರಾಮ ದೇವರಲ್ಲಿ ಹೋಗಿ ನಿಮ್ಮ ಹಂಗೆ ಗದಾ ಯುದ್ಧ ಯಾರವ್ರು ಯಾರು ಇಲ್ಲ ನಂಗೆ ಹೇಳ್ಸಿಕೊಡ್ರಿ ಅಂತ ಹೇಳಿ ದುರ್ಯೋಧನ ಇರ್ತಕ್ಕಂಥ ಅವ್ರ ಶಿಷ್ಯನಾಗ ಹಾಗೆ ಆಗ ಒಂದು ಮಾತು ಉಂಟಾನ ನಿಮ್ಮ ತಂಗಿಯ ಇರ್ತಕ್ಕಂಥ ಸುಭದ್ರೆಯನ್ನ ನಂಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಹೇಳಿ ಹೇಳಬೇಳೆ ಬಲರಾಮ ದೇವರು ಆ ಮಾತಿನ ಕೊಟ್ಟಿರ್ತಾರೆ ಎಂತಪ್ಪ ಘಟ್ಟದಲ್ಲಿ ನಿಲ್ಲಿಸ್ತೇನೆ ನಡೆಸಿಬಿಟ್ಟು ಇದನ್ನ ವಿಸ್ತಾರವಾಗಿ ನಮಗೆ ಬಂದು 29ನೇ ಅಧ್ಯಾಯದ ಶ್ಲೋಕದಿಂದ ಮುಂದೆ ಹೇಳ್ತಾನೆ ಕೃಷ್ಣೋಪಿ ಗತ್ವಾ ದ್ವಾರಾವತಿ ಸರಾಮ ಸತ್ಯಾಪಿತು ವರ್ಧಗತಾಮೇವ ಶತಧನ್ವಾನಂ ಉತ್ತಮಯುಚ್ಯತೆ ಅದ್ರ ನಡುವೆ ನಡುವೆ ಶಮಂತಪ್ಪ ಇದಕ್ಕೆಂದ್ರೆ ಅನೇಕ ಭಾರತದಲ್ಲಿ ಕಥೆಗಳಿರೋ ಪ್ರಯುಕ್ತ ಅದನ್ನ ಅಲ್ಲಲ್ಲಿ ಕೊಂಚ ಬ್ರೀಫ್ ಇವರು ಹೇಳಿದ್ದಾರೆ ಆದ ಕಾರಣ ಆ ಕಥೆಯೆಲ್ಲ ಹೇಳ್ಬೇಕು ಅಂದ್ರೂ ತುಂಬಾ ಗೊತ್ತಾಗದು
ಅದಕ್ಕಾರ ನಾನು ಮೈನಾ ಇದನ್ನೆಲ್ಲ ಬಿಟ್ಬಿಟ್ಟು ಈ ದ್ರೌಪದಿ ಸುಭದ್ರಾ ಮದುವೆ ಇರ್ತಕ್ಕಂಥದ್ದು ಅದ್ರಲ್ಲಿ ಹೆಂಗೆ ನಡೀತು, ಅರ್ಜುನನ ಇರ್ತಕ್ಕಂಥ ಏನ್ ಮಾಡಿದ, ಹೆಂಗೆ ನಡೀತು ಇತ್ಯಾದಿಗಳು, ಅಲ್ಲಿ ಬಲರಾಮ ದೇವರು ಹೆಂಗೆ ಕೂರ್ಸಿಟ್ರು ಇತ್ಯಾದಿ ವಿಷಯಗಳನ್ನೆಲ್ಲ ಮುಂದಿನ ಭಾನುವಾರ ನಿಮಗೆ ವಿಸ್ತಾರವಾಗಿ ಹೇಳ್ತೇನೆ ಅಂತ ಹೇಳಿ, ಅನಯ ಸೇವೆಯ ಶ್ರೀಶ ವೆಂಕಟೇಶ ಮಧುಪ್ರಿಯ ಕುಲಾಲ ಪುಷ್ಪವದು ಪ್ರೀತ ದದ್ಯಾನ್ಮೇ ಜ್ಞಾನ ಸಂಪದ ಶ್ರೀಕೃಷ್ಣಾರ್ಪಣಮಸ್ತು. ಮಹಾಭಾರತ ತಾತ್ಪರ್ಯದಲ್ಲಿ ಕೆಲವು ವಿಷಯಗಳನ್ನೆಲ್ಲ ಸ್ವಲ್ಪ ಸ್ವಲ್ಪ ಹೇಳಿದ್ದಾರೆ. ಅದ್ರಲ್ಲಿ ದೀರ್ಘವಾಗಿ ನೋಡ್ಬೇಕು ಅಂದ್ರೆ ಭಾರತದಲ್ಲಿ ಆ ಕಥೆ ಇರ್ತಕ್ಕಂಥದ್ದು ನೋಡ್ಬೇಕು. ಈ ಶತಧನ್ವ ಎಂಬುದ ಇರ್ತಕ್ಕಂಥ ಅವ ಏನ್ ಮಾಡಿದ ಅಂತಂದ್ರೆ, ಅವ ಬಂದು ಸತ್ರಾಜಿತ್ ರಾಜನ ಕೊಂದಿರ್ತಾನ, ಅವನ ಸಂಹಾರವ ಇರ್ತಕ್ಕಂಥದ್ದು ಕೃಷ್ಣ ಮಾಡ್ತಾನ ಇತ್ಯಾದಿಗಳೆಲ್ಲ ಬರ್ತಕ್ಕಂಥದ್ದನ್ನ ಅದೆಲ್ಲ ನೋಡೋಣ ಎಂಬುದಾಗಿ ಮುಂದಿನ ಭಾನುವಾರದಲ್ಲಿ ಹೇಳ್ತಾರೆ. ಕೃಷ್ಣಾರ್ಪಣ ವಸ್ತು. ಹರೇ ಶ್ರೀನಿವಾಸ. ಈಗ ಅಂಕಲ್ ಸುಭದ್ರೆ ಹೇಳಿ ಅಂಕಲ್, ಸಾರಿ. ಸುಭದ್ರಾ ಮದುವೆಯಲ್ಲಿ ನಾವು ನಿಲ್ಲಿಸಿದ್ದೇವೆ. ಸುಭದ್ರಾ ಮದುವೆ ಎಂಬುದು ಒಂದು ದೊಡ್ಡ ವಿಷಯವಾಗಿರ್ತಕ್ಕಂಥದ್ದು. ಅವಳು ತಾನೆ ತ್ರಿಜಟ ಅಂತ ಅಲ್ಲಿ ಬರ್ತಾಳೆ ನೋಡ್ರಿ, ಅಲ್ಲಿರ್ತಕ್ಕಂಥ ರಾಮಾಯಣದಲ್ಲಿ ಸೀತಾ ಅಗತ್ಯ ಪುತ್ರ ಅವಳೆ ಒಳ್ಳೆ ಮಾತಾಡ್ತಾಳೆಲ್ಲ, ಅವಳು ತಾನೆ ಇಲ್ಲಿ ಈಗ ಇಲ್ಲೂ ಸೇವೆ ಮಾಡ್ತಕ್ಕಂಥವಳೆ ಬರ್ತಾಳೆ ಇತ್ಯಾದಿಗಳು. ಎಲ್ಲದು ಸ್ವರೂಪ ಇರ್ತಕ್ಕಂಥದ್ದನ್ನು ಆಚಾರ್ಯರು ನಿರ್ಣಯ ಮಾಡಿದ್ದಾರೆ. ಆ ಸ್ವರೂಪ ನಿರ್ಣಯ ಮಾಡಿದ್ದನ್ನು ತಿಳ್ಕೊಂಡು ನಾವು ಓದೋಣ ಎಂಬುದಾಗಿ ಹೇಳಿ, ಅದು ತಿಳ್ಕೊಂಡ್ರೆ ತುಂಬಾ ಪುಣ್ಯ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ Uncle, thank you very much, Uncle. To lots of new information. I think the lesson for us is we have to go back and read your books very very carefully. Revise ಮಾಡ್ತಾ ಇದ್ದಾರೆ. ಲಿಂಕ್ಸ್, ನೆಟ್ವರ್ಕ್ಸ್, ಇನ್ನರ್ ಪ್ಲಾಟ್ಸ್ ಅದೆಲ್ಲ ಅರ್ಥ ಆಗತ್ತೆ ಅಂಕಲ್. ಇಲ್ಲಿದ್ರೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಲಾಟ್ಸ್ ಆಫ್ ನ್ಯೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂಕಲ್. ನನಗೆ ಒಂದೇ ಫಸ್ಟ್ ಐ ವಾಂಟ್ ಟು ಸ್ಟಾರ್ಟ್ ಆಫ್ ದ Q&A ವಿತ್ ಒನ್ ಕ್ವೆಶ್ಚನ್. ಇವಾಗ ದ್ರೌಪದಿ ಸ್ವಯಂವರದಲ್ಲಿ ಪಂಚಪಾಂಡವರೆಲ್ಲ ಬಂದು ಬ್ರಾಹ್ಮಣ ಡ್ರೆಸ್ ಒಳಗೆ ಹೋಗಿ ಕೂತು ನೋಡ್ತಾ ಇದ್ರು, ಅದೆಲ್ಲ ರೈಟು. ಆಮೇಲೆ ಬಂದು ಆ ಬಿಲ್ಲನ್ನ ತಗೊಳ್ಳಿ ಬರಕಲಕ ಭೀಮಸೇನ ಆಮೇಲೆ ಅರ್ಜುನ ಇಬ್ರು ಬರ್ತಾರೆ. ಆಮೇಲೆ ಅರ್ಜುನ ಬಂದು ಭೀಮಸೇನ ಪರ್ಮಿಷನ್ ತಗೊಂಡು, ಕೃಷ್ಣನ್ ಪರ್ಮಿಷನ್ ತಗೊಂಡು ಆ ಬಿಲ್ಲನ್ನ ಬಂದು ಮಾಡ್ತಾರೆ ಅಂತ ಹೇಳಿ ಹೇಳಿದ್ರಿ ಇವತ್ತು. ನನಗಲ್ಲಿ ಕ್ವೆಶ್ಚನ್ ಏನಂದ್ರೆ, ಭೀಮಸೇನನೇ ಯಾಕೆ ಅದನ್ನ ಮಾಡ್ಲಿಲ್ಲ ಅಂತೇಳಿ. ಯಾಕಂದ್ರೆ ದ್ರೌಪದಿ ಮೂಲ ರೂಪ ಬಂದು ಭಾರತೀ ದೇವಿ ತಾನೇ ಅಲ್ಲಿ. ಸ್ವಯಂವರ ಟೈಮಲ್ಲಿ ದ್ರೌಪದಿಯಾಗಿ ಇತ್ತಿದ್ದು ಬಂದು ಭಾರತೀ ದೇವಿ ತಾನೇ ಅಲ್ಲಿ. ಆ ಸ್ವಯಂವರ ಟೈಮಲ್ಲಿ ಅವಾಗ ಬಂದು ಭೀಮಸೇನ, ಬಿಕಾಸ್ ಪ್ರೀವಿಯಸ್ ಅಧ್ಯಾಯ ಬಂದು ಭೀಮಸೇನ ಬಂದು ಬೌ ಅಂಡ್ ಆರೋ ಇಟ್ಕೊಂಡು ಈ ಫೈಟ್ಸ್ ಜರಾಸಂಧ ಅಂಡ್ ಅದೆಲ್ಲ ಹೇಳಿದ್ರಲ್ಲ. ಸೊ ಭೀಮಸೇನ ಬೌ ಅಂಡ್ ಆರೋ ಇಟ್ಕೊಂಡು ಮಾಡಿದಾರ ಅದೆಲ್ಲ. ಸೊ ಆ ಸ್ವಯಂವರ ಟೈಮಲ್ಲಿ ಭೀಮಸೇನನೇ ಯಾಕೆ ಹೋಗ್ಲಿಲ್ಲ? ಯಾಕಂದ್ರೆ ಅಲ್ಲಿ ದ್ರೌಪದಿ ಭಾರತೀ ದೇವಿಯಾಗಿದ್ಲ, ಇಲ್ಲಿದ್ರೆ ಸಚಿ ದೇವಿಯಾಗಿದ್ಲ? ಯಾಕಂದ್ರೆ ಅರ್ಜುನನ್ ಹೋಗಿ ನೀನ್ ಇದು ಮಾಡು ಅಂತ ಯಾಕೆ ಅರ್ಜುನ ಹೇಳಿದ್ರು ಅಂತೆಲ್ಲ ಒಂದು ಸ್ಮಾಲ್ ಡೌಟ್. ಅರ್ಜುನನಿಗೆ ಒಂದು ಮೆರಿಟ್ ಬರಬೇಕು ಅದಕ್ಕೋಸ್ಕರ ಒಂದು ಕಾರಣ. ಇನ್ನೊಂದೇನು ಅಂದ್ರೆ, ಒಂದು ಫಲನ್ನ ಉದ್ದೇಶ ಮಾಡಿ ಒಂದು ಕಾರ್ಯ ಮಾಡ್ತಕ್ಕಂಥವ್ರಲ್ಲ ಅವರು. ನಿಷ್ಕಾಮ ಕರ್ಮಕ್ಕೆ ವಿರೋಧ ಬರೋದು ಇದು ಮುಖ್ಯವಾದ್ದು. ಇನ್ನೊಂದು, ಅವನಿಗೆ ತಮ್ಮಗೆ ಕೀರ್ತಿಯ ಇರ್ತಕ್ಕಂಥದ್ದು ಬರ್ಲಿ ಎಂಬುದಕ್ಕೋಸ್ಕರವಾಗಿ ಮಾಡಿದ್ದಾರೆ ಅಂತ ಅರ್ಥ. ಅದಕ್ಕೆ ಅರ್ಥ ಆಯ್ತು ಅಂಕಲ್. ಥ್ಯಾಂಕ್ ಯು ವೆರಿ ಮಚ್. ಸೊ ನಿಷ್ಕಾಮ ಕರ್ಮ ಹ್ಯಾಸ್ ಟು ಕಮ್ ದೇರ್. ಯಾ, ಅಂಡರ್ಸ್ಟುಡ್. ಎನಿ ಅದರ್ ಕ್ವೆಶ್ಚನ್ಸ್ ಫ್ರಮ್ ಎನಿ ಒನ್? Okay, so if no further questions, ಶುಭದ್ರದು ಲುಕ್ ಫಾರ್ವರ್ಡ್ ಟು ಶುಭದ್ರ. ಆಮೇಲೆ ಭೀಮಸೇನದು ಎಷ್ಟೋ ಮದುವೆ ಆಗತ್ತೆ, ಎಲ್ಲಾರ್ದು ಮದುವೆ ಆಗತ್ತೆ. ವೆರಿ ವೆರಿ ಇಂಟ್ರೆಸ್ಟಿಂಗ್. ಬಟ್ ಅದ್ರದ್ದೆಲ್ಲ ಮೂಲ ರೂಪ, ಅವತಾರ ರೂಪ ತಿಳ್ಕೊಂಡ್ರೆ ನಮ್ಗೆ ಈ ತರ ಕನ್ಫ್ಯೂಷನ್ ಬರಲ್ಲ ಅಂತ ಹೇಳಿ ಸರಿ ಅರ್ಥ ಆಗತ್ತೆ ಅಂಕಲ್. ಇದು ಅದೇ ತರ ನೀವು ರಾಮಾಯಣದ್ದು ಹೇಳಿದ್ದು. ಯಾಕಂದ್ರೆ ಎಲ್ಲಾರು ಹುಚ್ಚುಚ್ಚಾಗಿ ಏನೋ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ, ನಾವು ಅದನ್ನ ಕೇಳಬಾರ್ದು ಅಂಬೋದು ಅರ್ಥ ಆಯ್ತು ಇವಾಗ. ಕಿಮಿಲಿ ಹಾಕಿ ಕುಡ್ದು ತುಂಬಾ ಪಾಪ ಅದು. ಇದಕ್ಕೆಂದ್ರೆ ಅದೆಲ್ಲ ಇಲ್ಲಿ ತಮಿಳ್ ಇರ್ತಕ್ಕಂಥ ರಾಮಾಯಣ ಇರ್ತಕ್ಕಂಥ ಅದು ಕೇಳಿರಿ ಅಂದ್ರೆ, ಆ ಸೀತಾ ಪಡ್ತಕ್ಕಂಥ ಪಾಡು ನೋಡಿದ್ರೆ ನಮಗ ಅಂಗಲಾಪ ಇರ್ತೆ. ಆ ಸೀತಾನ ಇದಕ್ಕಿಂತ ಒಂದು ಸೀತಾನ ಭಾಗ್ಯ ಅಂತ ಮಾರಿ ಕೊಡ್ತಾ ಇದ್ದಾರೆ. ಅಷ್ಟು ಇದಕ್ಕೆ ಹೇಳೋದ ಕಾರಣ ಏನಂದ್ರೆ, ಆಚಾರ್ಯರು ಮಾಡಿರ್ತಕ್ಕಂಥ ಉಪಕಾರನ ಸ್ಮರಣೆ ಮಾಡ್ರಿ ದಯಮಾಡಿ ಅಷ್ಟಾನು ಹೇಳ್ತಾರೆ. ಅದು ಮಾಡಿರೋ ಸಾಕು, ನಂಗೆ ಬೇರೆ ಒಂದು ಬೇಕಾದಿಲ್ಲ.
ಬ್ಯೂಟಿಫುಲ್. ಅದೇ ನೀವು ಇದು ಆಚಾರ್ಯರು ಬಂದು ಈ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೆಂಗ ಪ್ರಾಕ್ಟಿಕಲ್ ಆಗಿ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ ಅಂತ ಹೇಳಿ ನಂದು ಮುಂಡಕ ಉಪನಿಷತ್ಲಿ ತಸ್ಮಾತ್ ದೇವಾಹ ಬಹುಧಾ ಸಂಪ್ರಸೂತಾಹ ಅಂತಲೂ ಒಂದು ಮಂತ್ರ ಬರೋದ್ರೊಳಗ ದೇವತಾಸ್ ಎಲ್ಲ ಬಂದು ಡಿಫರೆಂಟ್ ಫಾರ್ಮ್ಸ್ ಅಲ್ಲಿ ಯಾವ್ದು ಅವತಾರ ಆಗತ್ತೆ, ದೇ ಹ್ಯಾವ್ ಬರ್ತ್ ಇನ್ ವೇರಿಯಸ್ ಫಾರ್ಮ್ಸ್ ಅಂತ ಹೇಳಿ ಮುಂಡಕ ಉಪನಿಷತ್ ಹೇಳದ್ನ ಇಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಬಂದು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ದಾರೆ ಅಂತ ಹೇಳಿ ಒಂಥರ ಅನ್ಸತ್ತಂಗ. ನೀವು ಒಳ್ಳೆ ಬುದ್ಧಿವಂತರಾದ ಕಾರಣ ಒಂದು ಹೇಳ್ತಾನೆ, ಇಂಥ ಮಾರಿ ಯಾಕೆ ಇರ್ಬೇಕು ಅಂತ ಯೋಚನೆ ಮಾಡಿರ? ಆಚಾರ್ಯರು ಬಂದರು, ಹಿಂಗ್ ಮಾಡಿರು, ಸಂತೋಷ ಎಲ್ಲ ನಮ್ಗೆ. ಇಂಥ ಮಾರಿ ರಾಮಾಯಣದೆಲ್ಲ ಯಾಕೆ ಇರ್ಬೇಕು ಅಂತ. ಅದು ವೇದ ಪ್ರಾಮಾಣ್ಯವನ್ನು ಉಳಿಸ್ಲಿಕ್ಕೋಸ್ಕರವಾಗಿ ತ್ರಿವಿಧ ಜೀವರಾಶಿಗಳು ಅಂತ ಇದ್ದಾರೆ ನೋಡ್ರಿ. ಈಗ ಮೊನ್ನೆ ನನ್ನ ಒಬ್ಬರು ಮದುವೆಯಲ್ಲಿ ಕೂಲಕ್ ಬಂದಿದ್ರು. ಅವರು ಬಂದು ಒಬ್ಬರು ಹೇಳಿರು ಅಂದ್ರೆ, ದರ್ ಈಸ್ ಒನ್ ಗ್ರೇಟ್ ಪ್ರೊಫೆಸರ್ ಇನ್ ಕನ್ಯಾಕುಮಾರಿ, ಮಿಸ್ಟರ್ ನಾಯರ್. ಅವ ಬಂದು ಮಹಾಭಾರತ ಆಗ್ಬಿಟ್ರಿ ಇನ್ನ ಓದ್ಬಿಟ್ಟು ನೀವ್ ಯಾರು ಅವನು ಕೂಡ ಮಾತಾಡ್ಲಿಕ್ ಮುಳ್ಳಾರ್ದು, ಎಸ್ ಗಾಟ್ ಆಲ್ ಮೈ ಬುಕ್ಸ್ ಹಂಗೆ ಅಂದ್ಬಿಟ್ಟು. ಅದ ಕಾರಣ ಆ ಒಳ್ಳೆಯವರ ಇದ್ರೆ ಅವರು ಅದನ್ನ ಕುರಿತು ಯೋಚನೆ ಮಾಡ್ತಾರೆ. ಅವ್ರು ಅದೇ ಬಂದು ಹಿಡಿದು ಅಂದ್ರೆ ಅದನ್ನೇ ಪ್ರಮಾಣ ಅಂತ ಇಟ್ಟಂಡು ಹೇಳ್ತಾರೆ. ಅಂತ ಬರೀ ಜೀವರಾಶಿಗಳು ನಾನಾ ಪ್ರಕಾರವ ಇದ್ದಾರೆ. ಅದಕ್ಕೋಸ್ಕರ ಮಾಡ್ಬಿಟ್ರು ಆಚಾರ್ಯರು. ಈ ಸಜ್ಜೀವರಾಶಿಗಳಾಗಿರ್ತಕ್ಕ ನೋಡ್ರಿ, ಆಚಾರ್ಯರ ಶಾಸ್ತ್ರ ಓದ್ತಕ್ಕಂಥವ್ರು, ಆಚಾರ್ಯ ಶಾಸ್ತ್ರ ಹೇಳ್ತಕ್ಕಂಥವ್ರು, ಅದು ಹೇಳಿರ್ತಕ್ಕಂಥದ್ದು ನ್ಯಾಯ ಅಂತ ತಿಳ್ಕೊಂಬವ್ರು ನೀವು ನೋಡ್ತಕ್ಕಂಥದ್ದು ವಿಲ್ ಬಿ ಒನ್ಲಿ ವೆರಿ ಮಚ್ ಲಿಮಿಟೆಡ್, ವೆರಿ ಮಚ್ ಲಿಮಿಟೆಡ್. ದಟ್ ಇಸ್ ವೆರಿ ವೆರಿ ಟ್ರೂ ಅಂಕಲ್. ಆಚಾರ್ಯದ ಶಾಸ್ತ್ರದ್ದು ಆಚಾರ್ಯದ ಡೀಪ್ ಫಿಲಾಸಫಿ ತಿಳ್ಕೊಂಡಿರೋರು ತುಂಬಾ ಕಡಿಮೆ ಎಂಬುದು ಎಷ್ಟು ಟ್ರೂತ್ ಅಂದ್ರೆ, people are flaunting that they know a lot of stuff, but they don't even know that there was an acharya who was propagating ತತ್ವವಾದ in south of India. ಅದು ಕೂಡ ಅವ್ರಿಗೆ ಗೊತ್ತಿಲ್ಲ ಅಂಕಲ್. ನಾರ್ತ್ ಒಳಗ ಇಲ್ಲ, ಆನಂದ್ ಅವರು ನಮಗೆ ಬಂದು ಹೇಳ್ತಾ ಇದ್ರು, ದೇ ಆಲ್ ಕ್ಲೇಮ್ ದೆಮ್ಸೆಲ್ಸ್ ಟು ಬಿ ಗ್ರೇಟ್ ಸ್ಕಾಲರ್ಸ್ ಆಫ್ ದಿಸ್ ಅಂಡ್ ದಟ್, ಬಟ್ ಫಂಡಮೆಂಟಲ್ಸೇ ಗೊತ್ತಿಲ್ಲ ಅವ್ರಿಗೆ. ದೇ ಡೋಂಟ್ ಇವನ್ ನೋ ದಟ್ ದೇರ್ ಆರ್ ಓನ್ಲಿ 3 ಸ್ಟ್ರಾಂಡ್ಸ್ ಆಫ್ ವೇದ ಅಂತ. ಅದೇ ಗೊತ್ತಿಲ್ಲ. ಏನ್ ಮಾಡೋದು ಇಂಥವ್ರನ್ನೆಲ್ಲ ಇಟ್ಕೊಂಡು ಅಂತ ಹೇಳಿ. ಇದಕ್ಕಂದ್ರೆ ಅಂತ ಮಾರಿ ಪ್ರಾಬ್ ಆಗಲ್ಲ. ಯಾರು ತಿಳ್ಕೊಳ್ಳಿಕ್ಕೆ ತಯಾರ ಇಲ್ಲ. ಅಂತ ಮಾರಿ ತಿಳ್ಕೊಂಡವ್ರು ಹೆಚ್ಚಾಗಿರೋದು ಅದ್ವೈತಗಳು ತಾನು ಇರೋರು. ಅಂತ ಮಾರಿ ಇರ್ತಕ್ಕಂಥದ್ದು. Very, very sad situation. Anyway, on that note, Neeta Sushrut, you have a question. Namaskar, uncle. From my understanding, we have to worship the whole family along with Sri Krishna. So, why does Bhimasena say that we should not go to Kedarnath? As long as you don't think that Shiva is the topmost, you can still go there and say that he is Manobhimani Devata and worship Allah. ಕರೆಕ್ಟ್. ಅವರಿಗೆಲ್ಲ ಅವ್ರಿಗಿಂತ ಕಡಿಮೆ ತಾರತಮ್ಯದಲ್ಲಿ. But so it's not wrong to go Allah. ನಾ ಶಿವನ್ ಗುಡಿಗೆ ಹೋಗ್ತಾನೆ. ಶಿವನ್ ಗುಡಿಗೆ ಬೇಕಾದಿಲ್ಲ, ನಮಗಿಂತ ದೊಡ್ಡವರಿಗೆ ನಾವು ನಮಸ್ಕಾರ ಮಾಡ್ತೇವಲ್ಲ, ಸರ್ವೋತ್ತಮ ಅಂತ ಮಾಡ್ಕೊಡುದು ಅಂತ. ಅದು ಮುಖ್ಯವಾದ ಏನಂದ್ರೆ ಎಲ್ಲ ಇದು ಈ ಒಂದೇ ಒಂದು ಮಾತು ನಮಗೆ ಹೇಳ್ಬಿಡ್ತಾನೆ, ಸರ್ವೋತ್ತಮ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಬೇಡ, ಶಿವನಿಗೆ ನಮಸ್ಕಾರ ಮಾಡ್ಲಂಗಿದೆ ಅಂತ ನರಕತನ ಆಗೋದು. ಶಿವನಂಗ ವೈಷ್ಣವ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದವ ಯಾರು ಇಲ್ಲ. ವೈಷ್ಣವ ಆಗ್ರೇಶ್ವರ ಅಂತ ಹೆಸರು ಅದಕ್ಕೆ. ತೈಲಧಾರ ಅಂತ ಕೊಡುವ ಮನೆಯಲ್ಲಿ ಶಂಭೋ ಕೈಲಾಸವಾದ ದೇವರು ನಮ್ಗೆ ಕೂಡ ಇದೆ ನೋಡ್ರ. ಅದ ಕಾರಣ ಈಸ್ ಎ ಗ್ರೇಟ್ ಡಿವೋಟಿ, ಬಟ್ ಈಸ್ ನಾಟ್ ಅ ಸರ್ವೋತ್ತಮ. ನೀವು ಅದು ಮುಂದೆ ನಿಮಗೆ ಸಮಯಪಾದ ಹೇಳಿದ್ರೆ ಶಿವ ಸರ್ವೋತ್ತಮ ಅಂತ ಇರ್ತಕ್ಕಂಥ ಮತಗಳು ಶೈವ, ಅಗ್ನಿ ಸರ್ವೋತ್ತಮ ಅಂತ ಇರ್ತಕ್ಕಂಥದ್ದು ಪಾರ್ಸಿ, ಗಣಪತಿ ಸರ್ವೋತ್ತಮ ಅಂತ ಹೇಳ್ತಕ್ಕಂಥವ್ರು ಇದ್ದಾರೆ, ಸುಬ್ರಹ್ಮಣ್ಯ ಸರ್ವೋತ್ತಮ ಅಂತ ಹೇಳ್ತಕ್ಕಂಥವ್ರು ಇದ್ದಾರೆ. ಅವರೆಲ್ಲರೂ ದೇವರು ತಾನೆ, ಬಟ್ ಸರ್ವೋತ್ತಮ ಒಬ್ಬನೇ ತಾನೆ, ದೇವರು ವಿಷ್ಣು ತಾನೆ. ಅದು ತಾನೆ ಮುಖ್ಯ. ಶಿವನ್ ಗುಡಿಗೆ ಹೋಗಬೇಡ ಅಂದ್ರೆ ಹೇಳಲ್ಲ. ವಿನಾಯಕ ಪೂಜೆ ನಾವು ಮಾಡಂಗ್ ಬೇರೆ ಯಾರು ಮಾಡೋದಿಲ್ಲ. ಅರ್ಥ ಆಯ್ತಲ್ಲ? ಖಂಡಿತ ವಿಘ್ನೇಶ್ವರ ಮಾಡ್ಬೇಕು. ಅಂಗಾಬದ್ಧಾಸು ನನ್ನ ಪುಸ್ತಕ ಇದ್ರೆ ಇವನೇ ಅಂಗಾಬದ್ಧಾಸು ಸಾಕಾಸು ಪ್ರತಿವೇದ ಅಂತ ಒಂದು ಸೂತ್ರ ಬರೋದು. ಅವ್ರನ್ನ ಅಂಗದೇವತೆಗಳು ಅಂತ ಹೇಳಿ ಖಂಡಿತ ನಾವು ಪೂಜೆ ಮಾಡ್ಬೇಕು, ಸ್ಮರಣ ಮಾಡ್ಬೇಕು. ಸರ್ವೋತ್ತಮ ಅಂತ ಒಬ್ಬ ತಾನೆ, ಅದು ಮುಖ್ಯ. ಸೊ ಹಂಗಂದ್ರೆ ಕೇದಾರ್ನಾಥ್ ಅಲ್ಲಿ ಶಿವ ಬಂದು ನಾನು ಸರ್ವೋತ್ತಮ ಅಂತ ಹೇಳಿ ಒಂದು ಆರ್ಗ್ಯುಮೆಂಟ್ ತಗೊಂಡು, ಪ್ರಾಬಬ್ಲಿ ಕಲಿ ಪ್ರವೇಶದಲ್ಲಿ ಆ ತರ ಒಂದು ಆರ್ಗ್ಯುಮೆಂಟ್ ತಗೊಂಡು, ಅಲ್ಲಿ ವಾಯುದೇವರು ಬಂದು ಇಲ್ಲಪ್ಪ ವಿಷ್ಣುನೇ ಸರ್ವೋತ್ತಮ ಅಂತ ಎಸ್ಟಾಬ್ಲಿಷ್ ಮಾಡಿದ ಜಾಗ ಅಂತ ಅದನ್ನ ತಗೋಬೇಕಲ್ವಾ ಕೇದಾರ್ನಾಥ್ನ? ಆದ್ರೆ ಅವಮಾನ ಆದ ಕಾರಣ ಒಂದು ಕಲ್ಲಿಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟೆ, ನನ್ನ ಯಾರು ದರ್ಶನ ಮಾಡಬೇಡ್ರಿ ಅಂತ ಅವನೇ ಹೇಳ್ತಾ ಇದ್ದಾನ. ನಂಗೆ ಬೆಂಗಳೂರಿಂದ ಒಬ್ರು ಫೋನ್ ಮಾಡ್ರು, ನೋಡ್ರಿ ಇದು ಹೆಚ್ಚು ನೀವು ನನ್ನ ಕೇಳ್ಬೇಡ್ರಿ, ಬಿಕಾಸ್
lot of people are going, thousands of people are going to Kedarnath. Therefore, ಯಾವ ಶ್ಲೋಕ ಅಂದ್ರು ನೋಡ್ರಿ ಈ ಅಧ್ಯಾಯದಲ್ಲಿ ಇದು ಇದೆ. ಆದ ಕಾರಣ ಇದ್ರ ಕೂಡ ಇದನ್ನ ಬಿಟ್ಟುಡ್ರಿ, ಇದನ್ನ ಪ್ರೆಸಿಪಿಟೇಟ್ ಮಾಡ್ಬಿಡ್ರಿ. ಶಿವ ತುಂಬಾ ದೊಡ್ಡವ, ಆದ ಕಾರಣ ನಾವು ಶಿವನ್ ಗುಡಿಗೆ ಹೋಗ್ತಕ್ಕಂತ ಬರ್ತಾನೆ. ಶಿವನ್ ಗುಡಿ ಎಲ್ಲ ಶಿವನ್ಗಿಂತ ಕಡಿಮೆ ಇರ್ತಕ್ಕಂಥ ಎಷ್ಟೋ ದೇವತೆಗಳಿದ್ರು ಕೂಡ ಅವ್ರ ಗುಡಿ ಹೋಗ್ತಾರೆ. ಅವರೆಲ್ಲ ಅಂಗ ದೇವತೆಗಳಾಗಿರ್ತಕ್ಕಂಥವ್ರು. ಅದನ್ನು ಹೇಳಿ ನೋಡಿ, ಕಳಂತ್ರಂ ಕಮಲಹಾಸ್ಯ ಪುತ್ರ ಕಮಲ ಸಂಭವ ಶಿವಾದ್ಯಾಹ ಸೇವಕ ತಸ್ಮೈ ನಮೋ ವಿಶ್ವ ಕುಟುಂಬಿನಿ ಅಂತ ಹೇಳಿ ದೇವರು ಒಬ್ಬನ ಮಾತ್ರ ನೀವು ಸ್ತೋತ್ರ ಮಾಡಿ ಪ್ರಯೋಜನ ಇಲ್ಲ. ಅಂಗ ದೇವತೆಗಳಾಗಿರ್ತಕ್ಕಂಥವ್ರನ್ನು ಸ್ತೋತ್ರ ಮಾಡಿ ಅವರೆಲ್ಲ ಸರ್ವೋತ್ತಮ ಅಲ್ಲ, ನೀವೊಬ್ಬನೇ ಸರ್ವೋತ್ತಮ ಅಂತ ತಿಳಗಬೇಕು. ಅದು ಮುಖ್ಯ. ಇಲ್ಲೇ ಆಗಲೇ ನಿಮಗೆ ಹೇಳಿದೆ ನೋಡ್ರ, ಅಲ್ಲಿ ಬರೋದ್ರಲ್ಲಿ ಜರಾಸಂಧ ಏನ್ ಮಾಡ್ತಾನಂದ್ರೆ ವಿಷ್ಣು ಸರ್ವೋತ್ತಮ ಅಲ್ಲ, ಶಿವತಾನ್ ಸರ್ವೋತ್ತಮ ಅಂತ ಹೇಳಿದ ಕಾರಣ ತಾನು ಇವ್ರು ಹೋದ್ರು. ಅದಾಯ್ತಲ್ಲ, ಶಿವನ ಇರ್ತಕ್ಕಂಥ ವಿಷ್ಣು ಭಕ್ತ ವಿಷ್ಣು ಸರ್ವೋತ್ತಮ ಅಂತ ಹೇಳಿದ್ದು ಅಂದ್ರೆ ಇವರು ಜಗಳಕ್ಕೆ ಹೋಗಿರ್ಲಾರು, ಆಗ್ತೇ ಬರ್ಲಾರ್ದು. ಒಂದು ಇನ್ನೊಂದು ಹೇಳ್ತಾನೆ, ಸ್ವತಂತ್ರ ಸರ್ವೋತ್ತಮ ಅಂತಂಬ ಇಬ್ಬರು ಇರ್ಲಿಕ್ಕೆ ಮುಳ್ಳಾರ್ದು. ಸ್ವತಂತ್ರ ಅಂದ್ರೆ ಒಬ್ಬತಾನಿರುವ ಅವ ಯಾರು ಇತ್ಯಾದಿಗಳು. ಇದು ಶಾಸ್ತ್ರ ವಿಷಯ. ಎಲ್ಲರೂ ಏನ್ ನೆನ್ಸಿಟ್ಟಿದ್ದಾರೆ, ಒಂದೇ ಒಂದು ಮಾತು ಹೇಳ್ಬಿಡ್ತೇನೆ, ಎಲ್ಲರೂ ಏನ್ ನೆನ್ಸಿಟ್ಟಿದ್ದಾರೆ, ನಾವು ವೈಷ್ಣವರ ಇರ್ತಕ್ಕಂಥವ್ರು ಶಿವನ ಬೈತಾರೆ. ಅಲ್ಲವೇ ಅಲ್ಲ, ಸತ್ಯವೇ ಅಲ್ಲ. ನಾನು ಬಂದು ಶಿವರಾತ್ರಿ ದಿನ ಮೆಡ್ರಾಸಲ್ಲಿ ಕೊಟ್ಟ ಉಪನ್ಯಾಸ ಎಲ್ಲ ಕೇಳ್ಬಿಟ್ಟು ಕೊಯಮತ್ತೂರಿಗೆ ಬಂದು ತಿರುವು ಕೇಳಿದ್ದಾರೆ. ಅಷ್ಟು ದೊಡ್ಡ ದೇವತೆ ಇರ್ತಕ್ಕಂಥದ್ದು. ಬಟ್ ಸರ್ವೋತ್ತಮನೆಲ್ಲ ಅವ ಎಲ್ಲಿ ಬರ್ತಾನ? 3ನೇ ಕಡೆಯಲ್ಲಿ ಬರ್ತಾನ, ವಾಯುದೇವರ ಕಡೆಗೆ ಬರ್ತಾನ ಅಂತ ಅದು ಮುಖ್ಯ. ಆನಂದ್, ನಮಸ್ಕಾರ ಅಂಕಲ್. ಜಸ್ಟ್ ಅ ಕಾಮೆಂಟ್. ಇದು ಕ್ರಿಟಿಕಲ್ ಎಡಿಷನ್ ಆಫ್ ಮಹಾಭಾರತ ಇದೆ, ಅದರ ಆಥರ್ ವಿಷ್ಣು ಸುತಾಂಕರ್ ಅವರು ಮಹಾಭಾರತ ಆಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯ ತುಂಬಾ ಹೆವಿಯಾಗಿ ಕೋಟ್ ಮಾಡಿದ್ದಾರೆ ಅಂತ ಕೇಳಿದ್ದೀನಿ. ಅದ್ರ ಬಗ್ಗೆ ಏನಾದ್ರೂ ಗೊತ್ತಾ? ಯಾರು? ವಿಷ್ಣು ಸುತಾಂಕರ್ ಅಂತ ಕ್ರಿಟಿಕಲ್ ಎಡಿಷನ್ ಆಫ್ ಮಹಾಭಾರತ ಇದೆ ಪುಣೆ. ಇಲ್ಲ, ಅದು ನಾನು ಮೊನ್ನೆ ಇವರ ಪ್ರಬಂಧನಾಚಾರ್ಯ ಯಾವುದೋ ಒಂದು ಲೆಕ್ಚರ್ ಕೇಳ್ತಾ ಇದ್ದೆ. ಅದರಲ್ಲಿ ಅವರು ಹೇಳ್ತಾರೆ, ಸುತಾಂಕರ್ ಅವರು ಕ್ರಿಟಿಕಲ್ ಎಡಿಷನ್ ಆಫ್ ಮಹಾಭಾರತ ಪುಣೆಯಲ್ಲಿರುವಂತಹ ಒಂದು ದೊಡ್ಡ ಮೇನ್ ಬುಕ್ ಏನಿದೆ, ಅದರಲ್ಲಿ ಅವ್ರು ಹೇಳ್ತಾರೆ ಆಚಾರ್ಯರು ಎಷ್ಟೊಂದು ವಿಷಯಗಳನ್ನು ಎಷ್ಟು ಕ್ಲಿಯರ್ ಮಾಡಿದ್ದಾರೆ ನಮ್ಮ ಸಲುವಾಗಿ ಅಂತ ಹೇಳ್ತಾರಂತ ಅಂತ ಕೇಳಿದ್ರು. ಅವರು ಮಹಾಭಾರತ ತಾತ್ಪರ್ಯ ನೋಡಿ ಬರೆದ್ರೆ ಇರೋದು. So it is possible that people are making use of Acharya's explanations. ಈಗ ದೇವತಾ ತಾರತಮ್ಯ ಇತ್ಯಾದಿ ಎಲ್ಲ ನೋಡಿ ಆದ್ಮೇಲೆ ಆ ದೇವತಾ ತಾರತಮ್ಯವಾಗಿರ್ತಕ್ಕಂಥದ್ದಕ್ಕೆ ಫಂಡಮೆಂಟಲ್ ಹೇಳ್ತಾನೆ. ನಿಮಗೆ ದೇವತಾ ತಾರತಮ್ಯವಾಗಿರ್ತಕ್ಕಂಥದ್ದು ಈಸ್ ಬೇಸ್ಡ್ ಆನ್ ಅಪೌರುಷೇಯ ವೇದ. ಆ ತಾರತಮ್ಯವಾಗಿರ್ತಕ್ಕಂಥದ್ದಕ್ಕೆ ಮೀರಿ ಏನಾದ್ರು ಒಂದು ನಡೆದರೆ ಅದು ಅಸುರಾವೇಶದಿಂದ ನಡೆದಿರ್ಬೇಕು, ಇಲ್ಲ ತಾತ್ಕಾಲಿಕ ಟೆಂಪರರಿ ಮಿಸ್ಟೇಕ್ ಇರಬೇಕು. ಅದನ್ನ ಧಾರಾಳವಾಗಿ ನಾವು ಹೋಗ ಮಾಡಬಹುದು, ಅದ್ರಲ್ಲಿ ಏನು ತಪ್ಪು ಇಲ್ಲ. ಅರ್ಥ ಆಯ್ತಲ್ಲ? ಇದಕ್ಕೆ ಅಂದ್ರೆ ವಿಷ್ಣು ಸಹಸ್ರನಾಮ ಇರ್ತಕ್ಕಂಥದ್ದು ನೀವು ಓದ್ಬೇಕು ಅಂದ್ರೆ ಶಿವನ ಹತ್ರ ಹೋಯ್ತಾನೆ ಕೇಳು ಅಂತ ಇದೆ ನಮ್ಮ ಪುರಾಣದಲ್ಲಿ, ನ್ಯಾಯವಾದ ಮಾತು. ಇದಕ್ಕೆ ವೈಷ್ಣವಾಗ್ರೇಶನ ಇರ್ತಕ್ಕಂಥಮ್ಮ, ದೊಡ್ಡ ವಿಷ್ಣು ಭಕ್ತನ ಇರ್ತಕ್ಕಂಥಮ್ಮ. ಆದ ಕಾರಣ ಹರಿಕಥಾಮಸಾರದಲ್ಲಿ ಮಂಗಳ ಸಂಧಿಯಲ್ಲಿ ನೋಡ್ರಿ 3 ಶ್ಲೋಕವನ್ನು ಗುರುತು ಮಾಡಿರೋರು ಜಗನ್ನಾಥ ದಾಸರು. ಆದ ಕಾರಣ we are great devotees of, but we are great devotees of Vishnu Sarvottama. We are great devotees of Vayudevaru as a servant of Vishnu. Like that for others also. Thank you very much, Uncle. Very, very, very nice class today. So look forward to next Sunday, Uncle Subhadra Madhve and other things, Uncle. Thank you very much. Hare Krishna. Hare Krishna.